ಹೇಳ್ತಾರೆ, ತಿಳಿಗೇಡಿ ಹೇಡಿಯ ಮನದೊಳು ಒಮ್ಮೆ ಭೀತಿಯ ಹಕ್ಕಿ ಹೊಕ್ಕರೆ, ನೂರಾರು ಶಂಕೆಯ ಕಸ ಕಡ್ಡಿಗಳ ನೊಟ್ಟಿ ಗೂಡು ಕಟ್ಟಿ ನೆಲೆ ನಿಲ್ಲುವುದು ಬೇಗ ಅಂತ. ಅಂದ್ರೆ ಒಂದು ಸಾರಿ ಜ್ಞಾನ ಸಂಪಾದನೆ ಮಾಡುವುದರಲ್ಲಿ ಹಿಂಜರಿದ್ರೆ ನಾನು ಹಾರಬೇಕು, ಮುಂದೆ ಹೋಗಬೇಕು, ತಿಳಿದುಕೊಳ್ಬೇಕು. ಆ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸಿಕೊಳ್ಬೇಕು ಅಂತ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂದ್ರೆ, ನಾನು ಹೆಜ್ಜೆ ಇಡುವುದು ಮಾತ್ರ ಮುಖ್ಯವಲ್ಲ, ಹೆಜ್ಜೆ ಇಡುವ ಜಾಗ ಗಟ್ಟಿಯಾಗಿದೆಯಾ ಅಂತ. ನೀರಿಗೆ ಇಳಿಯುವುದು ಮುಖ್ಯವಲ್ಲ, ನೀರಿಗೆ ಇಳಿದ ನಂತರ ಮೇಲೆ ಬರ್ತೀನ ಅಂತಕ್ಕಂಥ ಒಂದು ಆ ಮನಸ್ಸಿನ ದೃಢತೆ ಇದೆಯಲ್ಲ, ಮನಸ್ಸಿನ ಒಂದು ದಾಷ್ಟ್ಯತೆ ಇದೆಯಲ್ಲ, ಅದು ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಮುನ್ನೆಚ್ಚರಿಕೆ ನಮ್ಮ ಜೀವನದ ಬಹಳ ಅವಿಭಾಜ್ಯ ಅಂಗ. ನಾವು ಊಟ ಮಾಡಬೇಕಾದ್ರೂ ಕೂಡ ನಮ್ಮ ಕೈ ಬಾಯಿಗೆ ಹೋಗಬೇಕಾಗ್ತದೆ, ಮುಗಿ ಹೋಗಬಾರ್ದು. ಅದು ಮುನ್ನೆಚ್ಚರಿಕೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಕೈಯಲ್ಲಿ ತೆಗೆದುಕೊಳ್ಬೇಕು, ಆದ್ರೆ ಕೈಯಲ್ಲಿ ತೆಗೆದುಕೊಂಡಿದ್ದು ಕೆಳಗಡೆ ಬೀಳಬಾರ್ದು. ಅದು ಮುನ್ನೆಚ್ಚರಿಕೆ. ಮೊನ್ನೆ ಆಗಿರ್ತಕ್ಕಂಥ ಒಂದು ಅವಘಡ, ಅದನ್ನೇ ಗಮನಿಸಿದಾಗ ಗೊತ್ತಾಗುತ್ತೆ ಅಲ್ಲಿ ಮುನ್ನೆಚ್ಚರಿಕೆ ಇಲ್ಲ ಅಂತ. ಎಚ್ಚರಿಕೆ ಕೊಡಬೇಕಾದರೂ ಕೊಟ್ಟಿಲ್ಲ, ನೀರಿಗೆ ಇಳಿಬೇಕಾದರೂ ಕೂಡ ಮುನ್ನೆಚ್ಚರಿಕೆ ಮಾಡಿಲ್ಲ. ಅಂದ್ರೆ ಅಕಸ್ಮಾತ್ ಕಾಲ್ ಜಾರಿದರೆ, ಅಕಸ್ಮಾತ್ ನೀರು ಜಾಸ್ತಿ ಬಂದರೆ, ಅಂದ್ರೆ ಅಕಸ್ಮಾತ್ ಅಂತ ಹೇಳಿದ್ರೆ, ಅಕಸ್ಮಾತ್ ಅನ್ನೋದನ್ನ ನಾವು ಒಂದು ರೀತಿಯ ನೆಗೆಟಿವ್ ಆಗಿ ತಗೊಳ್ಬಾರ್ದು, ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು, ಸಕಾರಾತ್ಮಕವಾಗಿ. ಅಂದ್ರೆ ನಾಳೆ ಏನೇ ಬಂದರೂ ಕೂಡ ಅದರಿಂದ ನಾನು ಹೊರಗಡೆ ಬರ್ತೀನಿ ಅನ್ನೋದಕ್ಕೆ ತಯಾರಿ ಆಗಬೇಕು. ನಮ್ಮ ಲಾಲ್ ಬಹದ್ದೂರ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಯುವಕರಿಗೆ ಕೊಡ್ತಕ್ಕಂಥದ್ದು, ಯುವಕ ಯುವತಿಯರಿಗೆ ಕೊಡ್ತಕ್ಕಂಥದ್ದು ಅದೇ ತರಬೇತಿ. ಮುನ್ನೆಚ್ಚರಿಕೆಯನ್ನು ಸಾಹಸ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕ ಅನ್ನುವುದನ್ನು ಮಾತ್ರ ನಾವು ಅವ್ರಿಗೆ ಹೇಳ್ಕೊಡ್ತೇವೆ. ಯಾವ್ಯಾವ ಮುನ್ನೆಚ್ಚರಿಕೆಗಳು ಅಂತ ಹೇಳಿದ್ರೆ, ನನ್ನ ಕೈ, ನನ್ನ ಕಾಲು, ನನ್ನ ಮನಸ್ಸು, ನನ್ನ ದೇಹ ಗಟ್ಟಿಯಾಗಿ ಬಾಳಿ ಬದುಕಬೇಕಾಗಿದ್ರೆ ನಾನು ಇಲ್ಲಿ ನೀರಿಗೆ ಇಳಿಯುವುದಕ್ಕಿಂತ ಮುಂಚೆ ನೀರಿನ ಆಳವನ್ನು ಗಮನಿಸಬೇಕು, ನೀರು ಹೋಗುವ ರಭಸವನ್ನು ಗಮನಿಸಬೇಕು. ನಿಮಗೆ ನನ್ನ ಒಂದು ಉದಾಹರಣೆಯನ್ನು ಕೊಡ್ತಾನೆ. ತುಂಬ ಚಿಕ್ಕವನಾಗಿದ್ದೆ ನಾನು ಅವಾಗ. ನಾನು ಬಹುಶಃ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಆಗ ನಾನು, ನಮ್ಮ ತಂದೆ ಮತ್ತು ನನ್ನ ತಮ್ಮ, ತಾಯಿ 4 ಜನರು ಕೂಡ ನಮ್ಮ ಊರು ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ವಿ. ಆಗಿನ ಕಾಲದ ಒಂದು ಫೋರ್ಡ್ ಕಾರ್ನಲ್ಲಿ. ಮಳೆಗಾಲ, ಶೃಂಗೇರಿ, ಭಾರೀ ಮಳೆ. ಅಲ್ಲಿ ಮುನ್ನೆಚ್ಚರಿಕೆ ಬಹಳ ಮುಖ್ಯ. ಕಾರು ಹೋಗ್ಬೇಕಾಗಿದ್ರು ಕೂಡ ಕಾರು ರಸ್ತೆಯ ಸ್ವಲ್ಪ ಸೈಡ್ಗೆ ಹೋದ್ರು ಕೂಡ ಹೇಳ್ಕೊಂಡು ಕೆಳಗಡೆ ಹೋಗಿ ಬಿದ್ದಿರ್ತೀವಿ ಎಲ್ಲೋ ಪಾತಾಳಕ್ಕೆ. ಸೊ ಅಂತಹ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ನಾವು ಮುಂದೆ ಹೋಗ್ತಿರುವಾಗ ಒಂದು ಬೇರೆ ಊರಿಗೆ ಹೋದಾಗ ಒಂದು ಫೋನ್ ಮೆಸೇಜ್ ಬಂದಿತ್ತು. ಅಲ್ಲಿ ಹೇಳಿದ್ರು, ನಮ್ಮ ಚಿಕ್ಕಪ್ಪನವರು ಹೃದಯಾಘಾತದಿಂದ ಮೃತರಾದರು ಅಂತ. ವಾಪಸ್ ಹೋಗ್ಬೇಕಾಯ್ತು ಊರಿಗೆ. ಆದರೆ ನಾವು ಬಳಸ್ಕೊಂಡು ಹೋಗುವಾಗಿಲ್ಲ, ಹತ್ರ ಹೋಗ್ಬೇಕಾಗಿದ್ರೆ ಭಾರೀ ಮಳೆ ಆಗಿದ್ರಿಂದ ಅಲ್ಲಿ ಒಂದು ಹಳ್ಳ ತುಂಬಿ ಹರಿತಾ ಇತ್ತು. ಹರಿಬೇಕಾಗಿದ್ರೆ ನಮ್ಮ ತಾಯಿ ಎಷ್ಟಾದರೂ ಕೂಡ ಸಾಹಸ ಪ್ರವೃತ್ತಿಯನ್ನ ಕಡಿಮೆ ಉಳ್ತಕ್ಕಂಥವ್ರಾಗಿದ್ರು. ನಮ್ಮ ತಂದೆಯವರು ಅವರನ್ನು ಎತ್ಕೊಂಡು ಆಚೆಗೆ ಹೋದ್ರು. ನನ್ನನ್ನು ಕೈ ಹಿಡ್ಕೊ ಅಂತ ಹೇಳಿದ್ರು, ನನ್ನ ತಮ್ಮನನ್ನ ಕೈ ಹಿಡ್ಕೊ ಅಂತ ಹೇಳಿದ್ರು. ಎಷ್ಟೇ ನೀರು ಬರಲಿ, ಎಷ್ಟೇ ಜಾಸ್ತಿ ಬರಲಿ, ವಿಪರೀತ ಮಳೆ ಮೇಲ್ಗಡೆ ಆದಾಗ ಭಾರೀ ನೀರು ಬರೋ ಸಂದರ್ಭ ಇದೆ ಅಂತ ನಮ್ಮ ತಂದೆಯವರು ನಮಗೆ ವಾರ್ನಿಂಗ್ ಕೊಟ್ಟರು. ಕೈ ಮಾತ್ರ ಬಿಡಬೇಡ ಅಂದ್ರು. ನೀವು ಈ ಕ್ಲಿಪ್ಪಿಂಗ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಮೊನ್ನೆ ಆಗಿರುವ ಅವಘಡ ಏನಿದೆ, ಶಿಮ್ಲಾ ಮನಾಲಿ ಹತ್ರ ಆಗಿರ್ತಕ್ಕಂಥದ್ದು, ಬಿಯಾಸ್ ನದಿನಲ್ಲಿ ಆಗಿರ್ತಕ್ಕಂಥದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೈಗಳನ್ನ 4 ಜನ ಹಿಡ್ಕೊಂಡಿದ್ದಾರೆ, ಆದರೆ ಒಬ್ಬ ಕೈ ಬಿಟ್ಟು ಮುಂದೆ ಹೋಗಿದ್ದಾನೆ, ಅವನು ಬದುಕದ. ಅವನೇ ಇನ್ನೊಬ್ಬರ ಕೈಯನ್ನು ಹಿಡ್ಕೊಂಡಿದ್ರೆ ಒಬ್ಬರ ನಂತರ ಇನ್ನೊಬ್ಬರನ್ನ, ಎಷ್ಟೇ ಪ್ರಭಾವಕ್ಕೆ ನೀರು ಬಂದಿರಲಿ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಗೋ ಸಂದರ್ಭಗಳು ಕೂಡ ಆ ಮುನ್ನೆಚ್ಚರಿಕೆಯನ್ನ ನಾವು ಉಪಯೋಗಿಸೋ ಸಲುವಾಗಿ ಕೈಗಳನ್ನು ಗಟ್ಟಿ ಹಿಡ್ಕೊಂಡಿದ್ರೆ ಆ 5 ಜನ ಬದುಕತಕ್ಕಂಥ ಒಂದು ಸಾಧ್ಯತೆ ಇತ್ತು. ಅಂದ್ರೆ ಇದರ ಪರಿಚಯ ಅವರಿಗೆ ಆಗಿಲ್ಲ, ಇದರ ಅಪಾಯದ ಮಟ್ಟ, ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಅವರಿಗೆ ಆಗಿಲ್ಲ. ಅದು ಈ ರೀತಿಯ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಗಳು ಕೊಡ್ತಕ್ಕಂಥ ಒಂದು ಕೆಲಸ ಅಥವಾ ಒಂದು ಮುನ್ನೆಚ್ಚರಿಕೆ ಹೇಗೆ ತೆಗೆದುಕೊಳ್ಬೇಕು, ಸಾಹಸ ಪ್ರವೃತ್ತಿ ಮಾಡೋದಕ್ಕಿಂತ ಮುಂಚೆ ಸಾಹಸಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳೇನು, ತಗೊಂಡು ಹೋಗಬೇಕಾಗಿರ್ತಕ್ಕಂಥ ಉಪಕರಣಗಳೇನು, ತಮ್ಮ ಮನಸ್ಸು ಎಷ್ಟು ಸ್ಥಿರತೆಯಿಂದ ದೃಢತೆಯಿಂದ ಇರಬೇಕು ಅನ್ನೋದು ಹೇಳ್ಕೊಡ್ತಕ್ಕಂಥದ್ದೇ ಈ ಸಂಸ್ಥೆಯ ಒಂದು ಮೂಲ ಉದ್ದೇಶ. ಡಾಕ್ಟರ್ ವೆಂಕಟೇಶ್ವರ, ಈಗ ಅವರು ಒಂದು ಮಾತು ಹೇಳ್ತಾ ಇದ್ರು, ಏನು ಅಂತಂದರೆ, ಈಗ ಈ ಒಂದು ಸ್ಥಳದಲ್ಲಿ ಹಿಮಾಚಲ್ ಪ್ರದೇಶದ ಒಂದು ಉದಾಹರಣೆಯನ್ನು ಕೊಡ್ತಿದ್ರು. ನದಿಯಲ್ಲಿ ಆಂಧ್ರ ಪ್ರದೇಶದ ಹೈದರಾಬಾದ್ನ ಒಂದು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಕೊಚ್ಕೊಂಡು ಹೋದಂಥ ಸಂದರ್ಭದ್ದು. ಹಾಗಿದ್ರೆ ಇದರ ಹಿಂದೆ ನಡೆದಂಥ ಘಟನೆಗಳು ನಾವು ನೋಡೋದಾದರೆ, ನದಿಯಲ್ಲಿ ಟ್ಯಾಗೋರ್ ಅವರು ಹೇಳ್ತಾ ಇದ್ರು, ಏನು ಅಂದರೆ ಕೈಗಳನ್ನು ಹಿಡ್ಕೊಂಡು ನಿಂತಿದ್ರೆ ಒಂದಿಷ್ಟು ಬದುಕಬೋದಿತ್ತು ಅಂತ. ಇಂತಹ ಕೆಲಸವನ್ನೇ ಅಲ್ಲೂ ಮಾಡಿದ್ರು ಬೇರೆ ಒಂದು ಇನ್ಸಿಡೆಂಟಲ್ಲಿ. ಆದರೆ ಎಲ್ಲರೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ರು. ಇಂತಹ ಸಂದರ್ಭಗಳು ಬೇರೆ ಬೇರೆ ಕಡೆ ಆಗ್ತಿರುತ್ತೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅಂತ ತಾವು ಹೇಳ್ತೀರಾ? ಈ ಸಾಹಸ ಕ್ರೀಡೆಗಳಲ್ಲಿ ಅಪಘಾತಗಳು ಆಗುವುದು ಖಂಡಿತ, ಎಲ್ಲರಿಗೂ ಗೊತ್ತಿದೆ.
ಆದರೆ ಇದಕ್ಕೆ ನಾವು ಮೊದಲೇ ತಯಾರಿ ಮಾಡಿಕೊಂಡು ಹೋದಾಗ ಇದನ್ನ 100% ಪಟ್ಟು ತಡೆಗಟ್ಟಬಹುದು. ಉದಾಹರಣೆಗೆ, ಏನೂ ವಿಷಯ ತಿಳಿದೆ, ನಮ್ಮ ಟ್ಯಾಗೋರ್ ಅವರು ಬಹಳ ಚೆನ್ನಾಗಿ ಹೇಳಿದರು, ಏನೂ ವಿಷಯ ತಿಳಿದೆ ನಾವು ಸಾಹಸ ಕ್ರೀಡೆಗಳಲ್ಲಿ ತೊಡಗಿದಾಗ ನಮಗೆ ಅನಾಹುತ ಆಗುವುದು ಗ್ಯಾರಂಟಿ. ಅದರಿಂದ ಈ ವಿಷಯದ ಬಗ್ಗೆ, ಸಾಹಸದ ಬಗ್ಗೆ ಮೊದಲು ತರಬೇತಿ ಬೇಕು. ಜೊತೆ ಇದು ನೆಲದ ಮೇಲಾಗಿರಲಿ, ನೀರಿನ ಮೇಲೆ ಆಗಿರಲಿ, ಗಾಳಿಯಲ್ಲಾಗಿರಲಿ, ಯಾವುದೇ ರೀತಿಯ ಸಾಹಸ, ಬೇಕಾದಷ್ಟು ಸಾಹಸ ಕ್ರೀಡೆಗಳಿದೆ. ಟ್ರೆಕ್ಕಿಂಗ್ ಇಂದ ಹಿಡಿದು ಮೌಂಟನಿಯರಿಂಗ್, ರಾಕ್ ಕ್ಲೈಂಬಿಂಗ್, ನೆಲದ ಮೇಲೆ ಆಗುವಂಥದ್ದು. ಅದಲ್ಲದೆ ನೀರಿನಲ್ಲಿ ರಾಫ್ಟಿಂಗ್ ಇದೆ, ಕೆನೋಯಿಂಗ್ ಇದೆ, ಅದು ನೀರಿನಲ್ಲಿ ಆಗುವಂಥದ್ದು. ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೈಲಿಂಗ್ ಇದೆ. ಯಾವುದೇ ಸಾಹಸದಲ್ಲಿ ನಾವು ಅದರ ಬಗ್ಗೆ ಸರಿಯಾದ ಏನ್ ಹೇಳ್ತೀವಿ ಟ್ರೈನಿಂಗ್, ಮಾಹಿತಿ ಟ್ರೈನಿಂಗು ಇದ್ದಾಗ, ಜೊತೆಗೆ ಗೈಡ್ ಅಂತ ಒಬ್ರು ಇರಲೇಬೇಕು. ಅದರ ಬಗ್ಗೆ ಹೆಚ್ಚು ವಿಷಯ ತಿಳಿದವರು ನಮ್ಮ ಜೊತೆ ಇದ್ದಾಗ ಅದು ನಮಗೆ ಯಾವತ್ತೂ ಒಳ್ಳೆಯದು. ಹಾಗಿದ್ರೆ ರಾಜಶೇಖರ್ ಅವರೇ, ಈಗ ಗೈಡ್ ಇದ್ರೆ ಒಳ್ಳೇದು ಅಂತ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಗೈಡಿನ ಪಾತ್ರ ಎಷ್ಟು ಅಲ್ಲಿ ಮುಖ್ಯ ಅಂತ ತಾವು ಹೇಳ್ತೀರಾ? ಈಗ ಸಾಕಷ್ಟು ವಿಚಾರಗಳು ನಾವು ಇಂಟರ್ನೆಟ್ಟಲ್ಲಿ ತಿಳ್ಕೊಬೋದು, ಪುಸ್ತಕದಲ್ಲಿ ತಿಳ್ಕೊಬೋದು, ಆಮೇಲೆ ಸ್ನೇಹಿತರು ಯಾರು ಹೋಗಿ ಬಂದಿದ್ದಾರೆ ಅವ್ರ ಮೂಲಕನೂ ತಿಳ್ಕೊಬೋದು. ಆದರೂ ಕೂಡ ಯಾವುದೇ ಸ್ಥಳಕ್ಕೆ ಹೋದಾಗ ಅಲ್ಲಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಏನೇನು ನೋಡ್ಬೋದು, ಅದರ ಹಿನ್ನೆಲೆ ಏನಿದೆ ಆ ಪರಿಚಯ ಮಾಡಿಕೊಡಲು ಲೋಕಲ್ ಯಾರಿರ್ತಾರೆ ಉಸ್ತುವಾರಿ ಅವರು ನಮಗೆ ಭಾಳ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ಯಾಕಂದರೆ ನದಿ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಕಾಡಾಗಿರ್ಬೋದು, ಯಾವುದೇ ಪ್ರದೇಶಕ್ಕೆ ನಾವು ಹೋದಾಗ ಅಲ್ಲಿನ ಗೈಡ್ಸ್ ಆರು ಉಸ್ತುವಾರಿಗಳು ಸಾಕಷ್ಟು ನಮಗೆ ಸಹಾಯ ಮಾಡ್ತಾರೆ, ಮುನ್ನೆಚ್ಚರಿಕೆ ಕೊಡ್ತಾರೆ, ಅಲ್ಲಿನ ವಾತಾವರಣ ಬಗ್ಗೆ ಹೇಳ್ತಾರೆ, ಅಲ್ಲಿನ ವೇಷಭೂಷ ಬಗ್ಗೆ ಹೇಳ್ತಾರೆ, ತಿಂಡಿ ಬಗ್ಗೆ ಹೇಳ್ತಾರೆ. ಯಾಕೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಫುಡ್ ಸಿಗ್ಬೋದು. ಆ ಥರ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಉಸ್ತುವಾರಿಗಳು ಇರಲೇಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಡಾಕ್ಟರ್ ವೆಂಕಟೇಶ್ ಅವರೇ, ಈಗ ಸಾಹಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಯಾವ್ಯಾವ ರೀತಿಯಲ್ಲಿ ವಿಪತ್ತುಗಳು ಒದಗಿ ಬರುತ್ತೆ ಅಂತ ಅಂದ್ಕೊಳ್ಬೋದು ನಾವು? ಈಗ ನಾವು ಟ್ರೆಕ್ಕಿಂಗ್ ಹೋಗ್ತೀವಿ ಕಾಡಿನಲ್ಲೋ ಎಲ್ಲೋ ಬೆಟ್ಟ ಗುಡ್ಡದಲ್ಲಿ, ಅಲ್ಲಿ ಕಳೆದು ಹೋಗುವುದು ಬಹಳ ಸಾಧಾರಣ. ಯಾಕೆ ಅಂದ್ರೆ ನಮ್ಮ ಜೊತೆ ಮ್ಯಾಪ್ ಇರೋದಿಲ್ಲ, ಕಂಪಾಸ್ ಇರೋದಿಲ್ಲ, ಅದೇನೂ ತಯಾರು ಮಾಡ್ಕೊಳ್ಳದೆ ಸುಮ್ಮನೆ ಹೋಗ್ತಾ ಇದ್ದಾಗ ನಾವು ಎಲ್ಲಿ ಇದ್ದೀವಿ ಅನ್ನೋದೇ ಮರ್ತು ಹೋಗಿರುತ್ತೆ. ಯಾವ ರೀತಿ ಎಲ್ಲಿಂದ ಬಂದ್ವಿ ಅನ್ನೋದು ಗೊತ್ತಾಗೋದಿಲ್ಲ ಬಹಳ ಜನಕ್ಕೆ. ಕಳೆದು ಹೋಗ್ತಾರೆ. ಜೊತೆಗೆ ಹೆಚ್ಚು ಹವಾಮಾನ ಬೇರೆ ಆದಲ್ಲಿ, ವೈಪರೀತ್ಯ ಆದಲ್ಲಿ ನಮಗೆ ಏನೂ ಕಾಣೋದಿಲ್ಲ, ಮುಂದ್ಗಡೆ ಇರೋರು ಕಾಣೋದಿಲ್ಲ. ನಮ್ಮ ಸ್ನೇಹಿತರು ದೂರದರ್ಶನದಲ್ಲಿ ಬೆಳಗ್ಗೆ ಹೇಳ್ತಾ ಇದ್ರು, ನಾವು ಲಡಾಖ್ಗೆ ಹೋಗಿದ್ವಿ, ಇದ್ದಕ್ಕಿದ್ದ ಹಾಗೆ ನಮಗೆ ಮುಂದ್ಗಡೆ ಯಾರಿದ್ದಾರೆ ಕಾಣಿಸ್ಲಿಲ್ಲ. ಅದರಿಂದ ನಾವು ನಮಗೆ ಮೊದಲೇ ಜಾಗರೂಕತೆಯಿಂದ ಇರಿ, ಒಬ್ರಿಗೊಬ್ರು ಕಾಣೋ ತರ ಇರಿ, ಬಿಟ್ಟು ಹೋಗಬೇಡಿ ಅಂತ ನಮ್ಗೆ ಹೇಳಿದ್ರು ಅಂತ ಹೇಳಿದ್ರು. ಎಷ್ಟೋ ಕಡೆ ನಮಗೆ 10 ಅಡಿ ದೂರದಲ್ಲಿ ಇರೋರು ನಮಗೆ ಕಾಣಿಸದೇ ಇದ್ದಾಗ ನಾವು ಯಾವ ಕಡೆ ಹೋಗ್ಬೇಕು ಗೊತ್ತಾಗೋದಿಲ್ಲ. ಒಂದು ಕಡೆ ಹೋಗಿ ಹಳ್ಳದಲ್ಲಿ ಬೀಳಬಹುದು ಅಥವಾ ಯಾವ್ದಾದ್ರು ಅಪಾಯವಾಗಬಹುದು ನಮಗೆ. ಇದೊಂದು. ನಮ್ಮ ಪರ್ವತಾರೋಹಣದಲ್ಲಿ ಯಾವುದೇ ತಯಾರಿ ಇಲ್ಲದೆ ನಾವು ಹೋದಾಗ ಅಲ್ಲಿ ಆಮ್ಲಜನಕ ಕಮ್ಮಿ ಆದಾಗ ಸಾಕಷ್ಟು ತೊಂದರೆಗಳು ಉಂಟಾಗತ್ತೆ. ಜೊತೆಗೆ ಅತಿ ಕಡಿಮೆ ಈ ತಾಪಮಾನ ಆದಾಗ ನಮ್ಮ ದೇಹ ಅದಕ್ಕೆ ಒಗ್ಗೋದಿಲ್ಲ, ಅದಕ್ಕೆ ಹೈಪೋಥರ್ಮಿ ಆಗತ್ತೆ. ಇದಕ್ಕೆಲ್ಲ ನಾವು ಸಾಕಷ್ಟು ಸಲಕರಣೆಗಳ ಜೊತೆ ನಾವು ಅಲ್ಲಿನ ಪ್ರದೇಶದ ಜನಗಳು ನಮ್ಮ ಜೊತೆ ಶರ್ಪಾಗಳು ಉದಾಹರಣೆಗೆ ನಮ್ಮ ಜೊತೆ ಇದ್ದಾಗ ನಮಗೆ ಆಗುವ ತೊಂದರೆಗಳು ಬಹಳಷ್ಟನ್ನ ನಾವು ಕಮ್ಮಿ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ನಾನು ಕೇಳೋದಾದ್ರೆ, ಈಗ ತಾವು ಹೇಳ್ತಾ ಇದ್ರಿ ಋತುಮಾನಗಳು ಅಂತ. ಈ ಋತುಮಾನ ಬದಲಾದಂತೆ ಸಾಮಾನ್ಯವಾಗಿ ಸಾಹಸ ಕ್ರೀಡೆಗಳಲ್ಲಿ ಆಗುವಂತಹ ವಿಪತ್ತುಗಳು ಯಾವುದು? ವಿಶೇಷವಾಗಿ ಸಾಹಸಿಗಳು ಯಾವುದೇ ಋತುಮಾನದಲ್ಲಿ ಬೇಕಾದರೂ ಸಾಹಸವನ್ನು ಮಾಡಬಹುದು. ಆಗ ಅವರು ಮತ್ತು ಪ್ರಕೃತಿ ಎರಡೇ ಅಲ್ಲಿ ಬರುವುದು. ನಾವು ಪ್ರಕೃತಿಯ ಜೊತೆ ಕಾಂಪೀಟ್ ಮಾಡಬಹುದು. ನಾವು ಈ ಬೇಸಿಗೆ ಕಾಲದಲ್ಲಿ ಪರ್ವತ ಹತ್ಬೋದು, ಚಳಿಗಾಲದಲ್ಲಿ ಹತ್ಬೋದು, ಹೆಚ್ಚು ಮಳೆ ಸ್ನೋ ಬೀಳುವ ಟೈಮ್ನಲ್ಲೂ ಹತ್ಬೋದು, ಏನು ತೊಂದರೆ ಇಲ್ಲ. ಆದರೆ ಪ್ರಕೃತಿಯಲ್ಲಿ ನಾವು ಚಾಲೆಂಜ್ ಮಾಡಿದಾಗ ಅದು ನಮ್ಮ ಎಲ್ಲಿವರೆಗೆ ನಮ್ಮ ಯೋಗ್ಯತೆ ಇದೆ ಅಲ್ಲಿವರೆಗೆ ಮಾತ್ರ ಹೋಗ್ತೀವಿ. ಆದರೆ ಮನುಷ್ಯನಿಗೆ ಒಂದು ಕಾಂಪಿಟೇಷನ್ ಬಂದಾಗ ಬಹಳ ಡೇಂಜರಸ್ ಅದು. ಪ್ರಕೃತಿ ಮರ್ತು ಬಿಟ್ಟು ನೀವು 10 ದಿವಸದಲ್ಲಿ ಎವರೆಸ್ಟ್ ಹತ್ತಿದ್ರಿ, ನಾನು 5 ದಿವಸದಲ್ಲಿ ಹತ್ತೀನಿ ಒಂದು ಹುಚ್ಚು ತಂದ ಹೋದಾಗ ಅಲ್ಲಿ ಅಪಘಾತಗಳಾಗೋದು ಹೆಚ್ಚು. ಪ್ರಕೃತಿಯ ಜೊತೆ ನಾವು ಬೇಕಾದ್ರೆ ಚಾಲೆಂಜ್ ತೆಗೆದುಕೊಂಡು ನಮ್ಮ ಲಿಮಿಟ್
ಲಿಮಿಟಿಗೆ ಹೋಗ್ಬೋದೇ ಹೊರತು ಇನ್ನೊಬ್ಬ ಮನುಷ್ಯನಿಗೆ ಆ ಒಂದು ಚಾಲೆಂಜ್ ಬರಬಾರ್ದು ಸಾಹಸದಲ್ಲಿ. ಅಂದ್ರೆ ಮನುಷ್ಯನ ನಡುವೆ ಯಾವುದೇ ರೀತಿಯಲ್ಲಿ ಸ್ಪರ್ಧೆ ಒಡ್ಡೋದು ಬೇಡ ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗಿದ್ರೆ ಟ್ಯಾಗೂರ್ ಅವರೇ, ಈಗ ಹೇಳ್ತಾ ಇದ್ರು ಪ್ರಕೃತಿಯ ಜೊತೆಯಲ್ಲಿ ಒಂದೇ ಹೊಂದಾಣಿಕೆ ಮಾಡ್ಕೊಳ್ಬಹುದೇ ಹೊರತು ಮನುಷ್ಯನ ನಡುವೆ ಇದು ಅಂತ ಅಂದ್ಬಿಟ್ಟು. ಆದರೆ ಒಂದಿಲ್ಲಿ ನಾನು ತುಂಬ ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕು ಅಂತ ಅನ್ಸುತ್ತೆ. ಯಾವುದೇ ಒಂದು ಪತ್ರಿಕೆಗಳನ್ನು ನಾವು ನೋಡೋದಂಥ ಸಂದರ್ಭದಲ್ಲಿ ಈಜಲು ಹೋಗಿ ಮರಣ ಹೊಂದಿದರು ಅನ್ನುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸ್ತಿರ್ತೀವಿ. ಈ ವಿಷಯದಲ್ಲಿ ನಾವು ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಯಾರ್ಯಾರು ನೋಡ್ತಿದ್ದಾರೋ ಕಾರ್ಯಕ್ರಮ ಅವರೆಲ್ಲರೂ ಕೂಡ ಮುಖ್ಯವಾಗಿ ಇದರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಈಜಲು ಹೋಗಿ ಆ ಒಂದು ಪ್ರಾಣ ತಿಳ್ಕೊಳ್ಳೋದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತೀರಾ? ಜ್ಞಾನದ ಪರಿಮಿತಿಯ ಅರಿವಿಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ನಾನು ಒಂದು ಈಜಬೇಕು ಅಂತ ಹೇಳಿದಾಗ ಈಜಕ್ಕೊಂದು ತರಬೇತಿ ಬೇಕು. ಅವನು ಹುಟ್ಟಿನಿಂದಲೇ ಈಜು ಕಲಿಯೋದಕ್ಕೆ ಸಾಧ್ಯ. ತಂದೆ ತಾಯಿಗಳು ಮಗು ಹುಟ್ಟಿದ ಕೂಡಲೇ ನೀರಿನಲ್ಲಿ ಮಗುವಿಗೆ ಹಾಕ್ತಕ್ಕಂಥದ್ದು, ಒಂದು ಟಬ್ನಲ್ಲಿ ನೀರಿಗೆ ಹಾಕಿ ಆ ಟಬ್ನಲ್ಲಿ ನೀರಲ್ಲಿ ನಾನು ತೇಲಬಹುದು ಅನ್ನುವ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಆತ್ಮಾಭಿಮಾನ, ನಾನು ತೇಲ್ತೀನಿ ಪರವಾಗಿಲ್ಲ ಅನ್ನೋದೊಂದು ಬಂತು ಅಂತ ಹೇಳಿದ್ರೆ ತೇಲೋದಕ್ಕೆ ಸಾಧ್ಯವಾಗ್ತಾನೆ. ಅದೇ ರೀತಿ ಹಳ್ಳಕ್ಕೆ ಹೋಗಿ ಬೀಳ್ತಾನೆ, ಹೊಳೆಗೆ ಬೀಳ್ತಾನೆ, ಸಮುದ್ರಕ್ಕೆ ಬೀಳ್ತಾನೆ, ನದಿಗೆ ಬೀಳ್ತಾನೆ. ಅದೆಲ್ಲ ಬೀಳೋದಕ್ಕಿಂತ ಮುಂಚೆ ನೀರಿನ ಮೇಲುಗಡೆ ನಾನು ಈಜಬಹುದು ಅನ್ನುವ ಒಂದು ಭಾವನೆಯನ್ನ, ಒಂದು ಆತ್ಮಾಭಿಮಾನವನ್ನ ಅಥವಾ ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ತರಬೇತಿ ಕೊಡ್ತಕ್ಕಂಥವ್ರು. ಅದು ತರಬೇತಿದಾರ ಯಾರು ಬೇಕಾರಾಗ್ಬೋದು, ತಂದೆ ತಾಯಿ ಆಗ್ಬೋದು, ಸ್ನೇಹಿತರಾಗ್ಬೋದು, ಗೆಳೆಯರು, ಅಲ್ಲಿ ಜೊತೆಗೆ ಓದ್ತಾ ಇರ್ತಕ್ಕಂಥವ್ರು ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಯಾರಿಗೆ ಗೊತ್ತುಂಟು ಅವ್ರು ತರಬೇತಿ ಕೊಟ್ರೆ ಅವಾಗ ತಾನಾಗೆ ಬರ್ತದೆ. ಒಂದು ಸಾರಿ ನೀರಿನಲ್ಲಿ ನಾನು ತೇಲ್ತೇನೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ಎರಡನೇ ಸಾರಿ ನಾನು ನೀರಿನ ವಿರುದ್ಧವಾಗಿ, ನೀರಿನ ದಿಕ್ಕಿನ ವಿರುದ್ಧವಾಗಿ, ಹರಿಯುವ ದಿಕ್ಕಿನ ವಿರುದ್ಧವಾಗಿ ನಾನು ಈಜೋದಕ್ಕೆ ಶಕ್ತ ಅನ್ನುವ ಒಂದು ಆ ಧೈರ್ಯ ಬರ್ತದಲ್ಲ ಅವನಿಗೆ, ಆ ಒಂದು ಸಾರಿ ಆ ಧೈರ್ಯ ಬಂದ್ರೆ ಅವನು ಎಂಥ ಸಂದರ್ಭಗಳಲ್ಲೂ ಕೂಡ, ಮೊನ್ನೆ ಬಿಯಾಸ್ ನದಿಯ ಅವಘಡ ತೆಗೆದುಕೊಂಡ್ರು ಕೂಡ ಅಂತಹ ಸಂದರ್ಭಗಳಲ್ಲೂ ಕೂಡ ಅವನು ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅವನ ಮೇಲೆ ನಂಬಿಕೆ ಇದೆ, ಅಭಿಮಾನ ಇದೆ. ನಾನು ಈಜ್ತೇನೆ, ಅದೇನಾರ ಆಗ್ಲಿ, ಅದು ಎಷ್ಟೇ ತಿಳ್ಕೊಂಡು ಹೋಗಿದ್ದಷ್ಟು ದೂರ ನೀರಿನ ಜೊತೆಗೆ ಹೋಗ್ತೀನಿ, ಎಲ್ಲಿ ಹೊರಗಡೆ ಬರಬೇಕು ನಾನು ಅಲ್ಲಿ ಬರ್ತೀನಿ, ಮುಳುಗಿದ್ರೆ ಮೇಲೆ ಬರ್ತೀನಿ. ನಾನು ಸತ್ತು ಹೆಣ ಆಗಿ ಬರ್ಬೇಕಾಗಿಲ್ಲ, ಜೀವ ಇಟ್ಟುಕೊಂಡೆ ನಾನು ಲವಲವಿಕೆಯಿಂದ ನನ್ನ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನದ ಆಸರೆಯನ್ನ ಪಡೆದುಕೊಂಡು ಆಧಾರವನ್ನು ಇಟ್ಕೊಂಡು ಮೇಲೆ ಬರೋಕೆ ಸಾಧ್ಯವಾಗುತ್ತೆ. ಈಜಕ್ಕೆ ಹೋದವರೆಲ್ಲ ಸಾಯೋದಿಲ್ಲ, ಈಜಲು ಹೋಗಿ ಸಾವಿಗಿಡದ ಅಂತಲ್ಲ. ಈ ತಿಳುವಳಿಕೆ ಇಲ್ಲದೆ ಈಜಕ್ಕೆ ಹೋಗ್ತಕ್ಕಂಥದ್ದು, ಆ ಭಯ ನಿಮಗೆ ಹೇಳಿದ್ನಲ್ಲ, ಒಂದು ಸಾರಿ ಆ ಭಯ ಮನಸ್ಸಲ್ಲಿ ಬಂತು, ನಾನು ನೀರಲ್ಲಿ ಬಿದ್ದು ಅಯ್ಯೋ ಬದುಕಲ್ಲ ಅಂತ ಹೇಳಿದ್ರೆ ಅವನು ಹೋಗ್ತಾನೆ, ಅವನು ಕಷ್ಟ. ಯಾಕಂದ್ರೆ ಹೃದಯಕ್ಕೂ ಕೂಡ ಒಂದು ಮಿತಿ ಇದೆ. ಯಾವ ಪ್ರೆಷರನ್ನು ಅವನು ಟಾಲರೇಟ್ ಮಾಡ್ಕೋಬಹುದು ಅಂತ ಹೇಳಿ, ಯಾವ ಒತ್ತಡವನ್ನು ಮಾತ್ರ ಅವನು ಸಹಿಸ್ಕೊಳ್ಬಹುದು ಅಂತ. ಅದರ ಮಿತಿ ಮೀರಿದ್ರೆ ಕಷ್ಟ ಆಗ್ತದೆ. ಅಂದ್ರೆ ಮನುಷ್ಯ ಯಾವುದೇ ಪ್ರಮುಖವಾಗಿರ್ತಕ್ಕಂಥದ್ದು ಈಜಕ್ಕೆ ಹೋಗೋವನಿಗೆ ತನ್ನ ಮಿತಿಯ ಅರಿವಿರಬೇಕು. ತಾನು ಎಷ್ಟು ದೂರ ಈಜಬಲ್ಲೆ, ಎಷ್ಟು ಜೋರಾಗಿ ಈಜಬಲ್ಲೆ, ಎಷ್ಟು ಆಳ ನಾನು ಹೋಗಬಲ್ಲೆ, ಎಷ್ಟು ಹೊತ್ತು ನಾನು ಅಲ್ಲಿ ನೀರಿನ ಒಳಗಡೆ ಇರಬಹುದು ಅಂತಕ್ಕಂಥ ಅಭಿಮಾನ ಬಂದ್ರೆ ತಾನಾಗಿ ಅವನು ಬದುಕೋಕೆ ಸಾಧ್ಯವಾಗುತ್ತೆ. ಇವೆಲ್ಲ ಅಭಿಮಾನ ಶೂನ್ಯರು ನೀರಿನಲ್ಲಿ ಮುಳುಗಿ ಹೋದಾಗ ಮಾತ್ರ ಈಜಲು ಹೋಗಿ ಅವನು ಮರಣ ಹೊಂದಿದ ಅಂತ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಹೇಳೋದು, ಈ ಮಳೆಗಾಲದಲ್ಲಿ ಬಹಳ ಎಚ್ಚರಿಕೆ ನಾವು ತಗೋಬೇಕು. ಏಕೆ ಸಮುದ್ರದಲ್ಲಿ ಈಜಾಡಕ್ಕೆ ಹೋಗ್ತಾರೆ ಮಕ್ಕಳು, ಅವು ಮಳೆಗಾಲದಲ್ಲಿ ದೃಷ್ಟಿನೂ ಕಮ್ಮಿ ಇರುತ್ತೆ, ನೀರಿನ ರಭಸ ಜಾಸ್ತಿ ಇರುತ್ತೆ, ಅವು ಬಹಳ ಎಚ್ಚರಿಕೆ ತಗೋಬೇಕು. ಅದೇ ರೀತಿ ಈ ಬಿಸಿಲು ಕಾಲದಲ್ಲಿ ಈ ಮಂಜು ಕರಗಿ ಈ ನದಿಗಳು ಸಾಕಷ್ಟು ನೀರಿರುತ್ತೆ, ಆವಾಗಲೂ ಒಳ್ಳೆಯ ಒಂದು ಕೇರ್ಫುಲ್ ಆಗಿ ಇರಬೇಕು. ಅದು ಒಂದು ಮುಖ್ಯವಾದ ಇದು ಈಜು ಹೋಗುವಾಗ. ಮತ್ತೆ ಈಗ ವೆಂಕಟೇಶ್ ಅವರೇ, ಈ ಸಾಹಸದಲ್ಲಿ ಈಗ ಟ್ಯಾಗೂರ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ಏನು ಅಂತಂದ್ರೆ ಮುನ್ನೆಚ್ಚರಿಕೆ ತುಂಬಾ ಮುಖ್ಯವಾಗಿರುತ್ತೆ. ಈ ಥರದ್ದೆಲ್ಲ ಕೂಡ ಈ ತಪ್ಪು ಮಾಡೋದಿದೆಯಲ್ಲ, ಅದನ್ನು ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಮೊದಲು ಸಾಹಸ ಕ್ರೀಡೆಗಳಲ್ಲಿ ತೊಡಗೋರಿಗೆ ತರಬೇತಿ ಬೇಕು. ಇವತ್ತು ನಮ್ಮ ದೇಶದ ಮಟ್ಟದ ಬೇಕಾದಷ್ಟು ಸರ್ಕಾರದಿಂದ ನಡೆಸ್ತಾ ಇರತಕ್ಕಂಥ ಸಂಸ್ಥೆಗಳಿದೆ. ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೆ, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಇದೆ, ಆಮೇಲೆ ಸ್ಕೀಯಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಬೇಕಾದಷ್ಟಿದೆ, ಒಂದು 7-8 ಇದೆ. ಅಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಯುವತಿಯರಿಗೆ ನಮ್ಮ ಸರ್ಕಾರ ತರಬೇತಿ ಕೊಡ್ತಾ ಇದ್ದಾರೆ. ತಯಾರಿ ಮೊದಲು. ಜೊತೆಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರ್ ನಂತ ಸಂಸ್ಥೆಗಳಿದೆ. ಎಲ್ಲ ಬಡವರಿಗೆ, ಗ್ರಾಮೀಣ ಪ್ರದೇಶದವರಿಗೆ ಸರ್ಕಾರ ಹಣ ಕೊಟ್ಟು ಅವರಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಅದಲ್ಲದೆ
ಸಾಕಷ್ಟು ಜನ ನಮ್ಮ ಯುವಕ ಯುವತಿಯರಿಗೆ ನಮ್ಮ ಸಂಘ ಸಂಸ್ಥೆಗಳಿದೆ. ಲಾಲ್ ಬಹದ್ದೂರ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಇದೆ, ಸ್ಪಾರ್ಕ್ ಇದೆ, ಹೀಗೆ ಬೇಕಾದಷ್ಟು ಈ NGOಗಳು ಅಂತ ಏನು ಹೇಳ್ತೀವಿ ಅಲ್ಲಿ ಕೂಡ ತರಬೇತಿ ಕೊಟ್ಟು ಅವ್ರನ್ನ ತಯಾರಿ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ತಯಾರಿ ಮಾಡುವವರು ಯಾರು ಅನ್ನೋದನ್ನ ನಾವು ಮೊದಲು ಯೋಚಿಸಿ ಅಲ್ಲಿ ತಯಾರಿ ತೆಗೆದುಕೋಬೇಕು. ತಯಾರಿ ಬಹಳ ಮುಖ್ಯ, ಟ್ರೈನಿಂಗ್ ಬಹಳ ಮುಖ್ಯ. ಟ್ರೈನಿಂಗ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಬೇಕು. ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ಅದರ ಬಗ್ಗೆ ಸಾಕಷ್ಟು ಅನುಭವ ಇರುವ ವ್ಯಕ್ತಿಗಳು ಇರಬೇಕು ನಮ್ಮ ಜೊತೆಗೆ. ಮನೆಯಲ್ಲಿದ್ದಾಗಲ್ಲ, ಹೊರಗೆ ಹೋದಾಗ ಯಾವ ಹಾವು ವಿಷದ ಹಾವು, ಯಾವ ಜಂತು, ಯಾವ ಕೀಟ, ಯಾವ ಪಕ್ಷಿ, ನಮ್ಗೆ ಯಾವ ಪ್ರಾಣಿ ನಮಗೆ ತೊಂದರೆ ಅದ್ರ ಬಗ್ಗೆ ಮಾಹಿತಿಯೂ ಇರಬೇಕು. ಅರಣ್ಯ ಪ್ರದೇಶಕ್ಕೆ ಹೋದಾಗ, ಪರ್ವತಗಳಿಗೆ ಹೋದಾಗ ಯಾವ ಜಾಗದಲ್ಲಿ ಯಾವ ಭೂಮಿ ಕುಸಿತವಾಗುತ್ತೆ, ಯಾವುದು ನಮ್ಮ ಬಂಡೆಗಳು ಉರುಳುತ್ತೆ, ಅದ್ರ ಬಗ್ಗೆ ಕೂಡ ಅವಲಾಂಚ್ ಯಾವಾಗ ಆಗುತ್ತೆ, ಕ್ರವಾಸಿಸ್ ಯಾವಾಗ ಓಪನ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಇರಬೇಕಾದ್ರೆ ಸಾಕಷ್ಟು ಅನುಭವ ಇರುವ ವ್ಯಕ್ತಿಗಳು ನಮ್ಮ ಜೊತೆ ಇರಬೇಕು. ಜೊತೆಗೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಸಾಹಸಿ ಯುವಕ ಯುವತಿಯರಿಗೆ ಫಸ್ಟ್ ಏಡ್ ಬಗ್ಗೆ ಸಾಕಷ್ಟು ಅನುಭವ ಇರಬೇಕು. ಜೊತೆಗೆ ಅವರು ತೆಗೆದುಕೊಂಡು ಹೋಗುವ ಊಟಕ್ಕಿಂತ ಮುಖ್ಯವಾಗಿ ಫಸ್ಟ್ ಏಡ್ ಮೆಟೀರಿಯಲ್ ಅವರು ತೆಗೆದುಕೊಂಡು ಹೋಗಬೇಕು. ಯಾರೋ ಹೇಳಿದ್ರು ಪ್ಯಾರಾಸೈಲಿಂಗ್ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಮೊದಲು ಅಲ್ಲೊಂದು ಆಂಬ್ಯುಲೆನ್ಸ್ ನಿಲ್ಲಿಸಿ ಅಂತ. ನಿಲ್ಲಿಸಿದಾಗ ಅಕಸ್ಮಾತ್ ಬಿದ್ದರು ತಕ್ಷಣ ಅವರಿಗೆ ಆ ಟರ್ನ್ ಅರೌಂಡ್ ಟೈಮ್ ಅಂತ ಏನು ಹೇಳ್ತೀವಿ, ತಕ್ಷಣ ಅವರಿಗೆ ಬೇಸಿಕ್ ಲೈಫ್ ಸಪೋರ್ಟ್ ಕೊಡಬೇಕು, ಅಡ್ವಾನ್ಸ್ ಲೈಫ್ ಸಪೋರ್ಟ್ ಕೊಡಬೇಕು. ಆಗ ಇನ್ನೇನು 5 ನಿಮಿಷದಲ್ಲಿ ಸಾಯ್ತಾ ಇದ್ದಾನೆ ಅನ್ನೋನು ಕೂಡ ಬದುಕಿಸುವ ಒಂದು ಅವಕಾಶ ಸಿಗುತ್ತೆ. ಇದು ಮುಖ್ಯ, ತರಬೇತಿ ಮತ್ತೆ ತಯಾರಿ. ಡಾಕ್ಟರ್ ವೆಂಕಟೇಶ್ವರ, ಈಗ ತಾವು ಒಂದು ಮಾತು ಹೇಳ್ತಾ ಇದ್ರಿ, ಅವಲಾಂಚಸ್ ಅಂತ ಬಗ್ಗೆ ಬಳಸ್ತಾ ಇದ್ರಿ. ಇದೇ ರೀತಿಯಲ್ಲಿ ನಾವು ಹಿಮಾಲಯಕ್ಕೆ ಹೋದರೆ ಹೆಚ್ಚು ನಾವು ಕಾಣುವಂಥದ್ದು ಭೂಕುಸಿತಗಳನ್ನು ಕಾಣ್ತೇವೆ. ಇದೇ ರೀತಿಯಲ್ಲಿ ಹೆಚ್ಚು ಜನ ಯಾತ್ರಾರ್ಥಿಗಳು ಅಲ್ಲಿ ಪ್ರಯಾಣ ಮಾಡುವಂಥದ್ದುಂಟು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಸಮಸ್ಯೆಗಳು ಏನು ಅಂತ ತಾವು ಹೇಳ್ತೀರಾ? ನೋಡಿ, ಮೊದಲನೇ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ. ಇವತ್ತು ಪ್ರತಿಯೊಂದು ತೊರೆ, ನದಿ ಎಲ್ಲವನ್ನು ನಾವು ಕಲುಷಿತ ಮಾಡಿಬಿಟ್ಟಿದ್ದೀವಿ. ಬಹಳಷ್ಟು ಜನ ಯಾತ್ರಿಗಳು ಈ ಬದ್ರಿನಾಥ್, ಕೇದಾರ್ನಾಥ್, ಯಮುನೋತ್ರಿ, ಗಂಗೋತ್ರಿ ಈ ತರದ ಪ್ರದೇಶಗಳಿಗೆ ಹೋಗ್ತಾರೆ, ಮುಕ್ತಿನಾಥಿಗೆ ಹೋಗ್ತಾರೆ. ಸರಿಯಾದ ಶುಚಿಯಾದ ನೀರು ಅವಾಗ ಇಲ್ಲದೆ ಇದ್ದಲ್ಲಿ ಮೊದಲು ಆ ಪ್ರದೇಶದಲ್ಲಿ ಅವರಿಗೆ ಆ ನೀರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಗೊತ್ತಾಗುತ್ತೆ. ಇವತ್ತು ನಮ್ಮ ವೈದ್ಯಕೀಯ ಜಗತ್ತು ಹೇಳುತ್ತೆ 10 ಕಾಯಿಲೆಗಳಲ್ಲಿ 9 ಕಾಯಿಲೆ ನೀರಿನಿಂದ ಬರ್ತಾ ಇದೆ ಅಂತ. ಆಪೋವಾನ್ನ ಇದಂ ಸರ್ವಂ ಆಪೋವಾನ್ನ ಬಾಬಾ, ನೀರೇ ನಮಗೆ ದೇವರು. ನಾವು ಚಿತ್ರದಲ್ಲಿ ನೋಡಿದ್ವಿ ನಾವು ಈ ಹಿಂದೆ ಆ ಒಂದು ಕಿಟ್ ರೀತಿಯಲ್ಲಿತ್ತು. ಅದೆಲ್ಲವನ್ನು ಕೂಡ ಹೇಗೆ ಆ ಒಂದು ಇದನ್ನ ಬಳಸಬಹುದು ಅಂತೀರಾ, ಅಥವಾ ಏನ ಅದು, ಯಾಕೆಂದ್ರೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸುವಂತ ಸಂದರ್ಭದಲ್ಲಿ ಅದು ಹೇಗೆ ನಮ್ಗೆ ಸಹಾಯಕ ಬರುತ್ತೆ? ನೋಡಿ, ಅತಿ ಎತ್ತರ ಪ್ರದೇಶದಲ್ಲಿ ಗಾಳಿಯ ಒತ್ತಡ ಕಮ್ಮಿ ಆಗುತ್ತೆ. ಒತ್ತಡ ಕಮ್ಮಿ ಆದಾಗ ನಮಗೆ ಸಿಗತಕ್ಕಂಥ ಆಮ್ಲಜನಕ ಕಮ್ಮಿ ಆಗುತ್ತೆ. ಆಮ್ಲಜನಕದ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ, ಆದ್ರೆ ನಾವು ಉಸಿರಾಡುವಾಗ ಆಮ್ಲಜನಕ ಕಮ್ಮಿಯಾಗಿ ನಮ್ಮ ರಕ್ತದಲ್ಲಿ ಆಮ್ಲಜನಕ ಬೇರೆ ಬೇರೆ ದೇಹಕ್ಕೆ ಹೋಗುವುದು ಕಮ್ಮಿ ಆದಾಗ ಮೊದಲು ಪಲ್ಮನರಿ ಎಡಿಮಾ, ಸೆರೆಬ್ರಲ್ ಎಡಿಮಾ, ಇಲ್ಲ ನಮ್ಮ ಶ್ವಾಸಕೋಶದ ಕಾಯಿಲೆ, ಮೆದುಳಿನ ತೊಂದರೆಗಳು ಉಂಟಾದಾಗ ಅವರನ್ನ ಕೆಳಗೆ ಕರ್ಕೊಂಡ್ಬರ್ಬೇಕಾದ್ರೆ ಅಲ್ಲಿಂದ 5-6 ದಿವಸ ಬೇಕು, ಅಷ್ಟೊಳಗೆ ಸತ್ತು ಹೋಗ್ಬೋದು ಅವರು. ಅದ ಅವ್ರನ್ನ ಬದುಕಿಸೋದಕ್ಕೆ ಇದು ನೋಡಿ 21,500 ಅಡಿಯಲ್ಲಿ ಇದು ಡಾಕ್ಟರ್ ಅಬ್ದುಲ್ ಕಲಾಂ, ಡಾಕ್ಟರ್ ಲಾಜರ್ ಮ್ಯಾಥ್ಯೂ ಅವರ ನೇತೃತ್ವದಲ್ಲಿ ಇದನ್ನ ನಾವು ಇಲ್ಲಿ ಡೆಬಲ್ ನಲ್ಲಿ ತಯಾರು ಮಾಡಿದ್ವಿ, ಬೆಂಗಳೂರಿನಲ್ಲಿ. ಇದಕ್ಕೆ ಹ್ಯಾಪೋ ಬ್ಯಾಗ್ ಅಂತ ಹೆಸರು. ಇದಕ್ಕೆ ಸೈಕಲ್ ಪಂಪ್ ತರ ಒಂದು ಪಂಪ್ ನಲ್ಲಿ ಅದರೊಳಗಡೆ ಗಾಳಿಯ ಒತ್ತಡ ಹೆಚ್ಚು ಮಾಡಿದಾಗ 21,000 ಅಡಿಯಲ್ಲಿ ಸಮುದ್ರ ಮಟ್ಟದ ಒತ್ತಡ ನಮಗೆ ದೊರಕತ್ತೆ. ಈ ಯಾರಿಗೆ ಈ ಆಕ್ಸಿಜನ್ ಕೊರತೆಯಿಂದ ಕಾಯಿಲೆ ತೊಂದರೆ ಉಂಟಾಗುತ್ತೆ, ಅವ್ರನ್ನ ಅದ್ರೊಳಗೆ ಮಲಗಿಸ್ಬಿಟ್ಟು ಪ್ರೆಷರ್ ಮಾಡಿದಾಗ 15-20 ನಿಮಿಷದಲ್ಲಿ ಅವ್ರು ಚೇತರಿಸ್ಕೊಂಡ್ಬಿಡ್ತಾರೆ. ಅವರು ಆಮೇಲೆ ಅವರನ್ನ ಕೆಳಗೆ ಕರ್ಕೊಂಡ್ಬರ್ಬೋದು. ಇದನ್ನ ಮೊದಲು ಇಂಪೋರ್ಟ್ ಮಾಡ್ತಾ ಇದ್ವಿ, 80,000, 60,000, 80,000 ಕೊಟ್ಟು ಅದಕ್ಕೆ ಗ್ಯಾಮೋ ಬ್ಯಾಗ್ ಅಂತ ಆಯ್ತು. ಇದನ್ನ ನಮ್ಮ ದೇಶದಲ್ಲೇ ನಮ್ಮಲ್ಲಿ ಸಿಗತಕ್ಕಂಥ ವಸ್ತುಗಳಿಂದ ಇದನ್ನ ತಯಾರಿ ಮಾಡಿ ಇವತ್ತು ನಮ್ಮ ಜವಾನರು, ಬಿಕಾಸ್ ನಮ್ಮ ಆರ್ಮಿ ಬಹಳಷ್ಟು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಬಹಳ ಜನರ ಅವ್ರನ್ನ ಉಳಿಸ್ಕೊಂಡಿದ್ದೀವಿ ಇವತ್ತು. ಇದನ್ನ ಅತಿ ಎತ್ತರ ಪ್ರದೇಶದಲ್ಲಿ ಉಪಯೋಗಿಸೋದಕ್ಕೆ ಬಹಳ ಒಳ್ಳೆ, ನಮ್ಮನ್ನು ಕಾಪಾಡುವುದಕ್ಕೆ ಬಹಳ ಅನುಕೂಲಕರವಾದ, ಸುಲಭವಾಗಿ ಉಪಯೋಗಿಸ್ತಕ್ಕಂಥ ಒಂದು ವಿಧಾನ. ಮತ್ತೆ ಟ್ಯಾಗೋರ್ ಅವರೇ, ಈಗ ನೀವಂತೂ ಮಲೆನಾಡಿನ ಪ್ರದೇಶದಿಂದ ಬಂದಿರೋಂಥವ್ರು, ತಮ್ಮ ಅನುಭವವನ್ನೇ ತಾವು ಹೇಳ್ತಾ ಇದ್ರೆ, ಈ ನಿಟ್ಟಿನಲ್ಲಿ ಮತ್ತಷ್ಟು ಪ್ರಶ್ನೆಯನ್ನು ಕೇಳೋದಾದ್ರೆ, ಯಾಕೆಂದರೆ ಈ ಹಿಂದೆ ಹಿಮಾಚಲ ಪ್ರದೇಶದ ಒಂದು ಉದಾಹರಣೆಯನ್ನು ಕೂಡ ತಾವು ನೀಡ್ತಾ ಇದ್ರಿ, ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಹೋದ್ರು ಅಂತ. ಈ ನದಿಯನ್ನು ದಾಟುವಂಥದ್ದು ಸರ್ವೇ ಸಾಮಾನ್ಯ. ಈ ನಿಟ್ಟಿನಲ್ಲಿ ನದಿಯನ್ನು ದಾಟಬೇಕಾದ್ರೆ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂತ ಹೇಳ್ತಾರೆ? ಮೊದಲನೇದಾಗಿ ನದಿಯಲ್ಲಿ ನಾವು ಕಾಲಿಟ್ಟಾಗ ನದಿಯ ಪ್ರವಾಹ ಯಾವ ಕಡೆ ಹೋಗ್ತಾ ಇದೆ, ನದಿ ನೀರು ಯಾವ ಕಡೆ ಹರ್ಕೊಂಡು ಹೋಗುತ್ತೆ ಅಂತ ಬೇಕು. ಒಂದ್ಸಾರಿ ನಮಗೆ ಯಾವ ಕಡೆ ಹರ್ಕೊಂಡು ಹೋಗುತ್ತೆ ಅನ್ನುವ ಪರಿಚಯ ಆದಾಗ, ತಿಳುವಳಿಕೆ ಬಂದಾಗ ತಾನಾಗಿ
ಅದರ ವಿರುದ್ಧವಾಗಿ ಅಂದ್ರೆ ಅದರ ಫೋರ್ಸ್ ಏನಿದೆ ಅದನ್ನ ತಡೆಯೋದಕ್ಕೆ ನಾವು ಈ ಪ್ರತಿಯೊಂದು ಹೆಜ್ಜೆಯನ್ನು ನೀರಿನಲ್ಲಿ ಇಡುವಾಗ ಆ ಅಳತೆ ಮಾಡಿ ಇಡಬೇಕು. ಅಂದ್ರೆ ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ನಾವು. ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ತಾನಾಗೆ ಹೋಗ್ತೀವಿ. ಇನ್ನೊಂದು, ಅಕಸ್ಮಾತ್ ನಾನು ನದಿಯಲ್ಲಿ ಕಾಲಿಟ್ಟಾಗ, ಕಲ್ಲಿನ ಮೇಲೆ ಕಾಲಿಟ್ಟು ಜಾರದಾಗ ನನಗೆ ಆಸರ ಏನು ಅಂತ ಸುತ್ತಮುತ್ತ ನೋಡ್ಕೊಂಡಿರ್ಬೇಕು. ಒಂದು ಬಂಡೆ ಇರ್ಬೋದು, ಅಥವಾ ಹಿಂದಕ್ಕೆ ನಾನು ಹಾರ್ಬೋದು, ಇಲ್ಲ ಮುಂದಕ್ಕೆ ಹಾರಿದ್ರೆ ನನಗೆ ಯಾವುದೋ ಒಂದು ಸಿಗುತ್ತೆ, ಒಂದು ಗಿಡ ಸಿಗುತ್ತೆ, ಒಂದು ಹಗ್ಗ ಸಿಗುತ್ತೆ, ಏನೋ ಸಿಗುತ್ತೆ. ಒಟ್ಟಿನಲ್ಲಿ ಯಾರು ಇಲ್ದವ್ರು ಸುತ್ತ ಯಾರ್ಯಾರು ಇದಾರ ಅಂತ ನೋಡ್ಕೊಳ್ಬೇಕು. ಹಾಗಾಗಿ ನದಿಯನ್ನ ದಾಟ್ತಕ್ಕಂಥದ್ದು ಸುಲಭ, ಆದ್ರೆ ಮುನ್ನೆಚ್ಚರಿಕೆ ಇಟ್ಟುಕೊಂಡು ನಾವು ದಾಟಿದಾಗ ನಾವು ಯಾವುದನ್ನ ಸುಲಭ ಅಂತ ಅನ್ಕೊಂಡಿರ್ತೀವಿ ಅದು ಇನ್ನೂ ಸುಲಭವಾಗ್ತದೆ. ಇಲ್ಲ, ನದಿಯನ್ನ ದಾಟುವಾಗ ನಾವು ಸುತ್ತಮುತ್ತ ನೋಡ್ಕೊಳ್ಳದೇನೆ ನಮಗೆ ಅಕಸ್ಮಾತ್ ಜಾರಿದ್ರೆ ನಾನು ಏನು ಮಾಡಬೇಕು ಅನ್ನುವ ಪರಿಜ್ಞಾನವನ್ನು ಬೆಳೆಸ್ಕೊಳ್ದೆ ಹೋಗಿದ್ರೆ ನಮಗೆ ಅದು ಕಷ್ಟ. ಆವಾಗ ಸಾವಾಗ್ತಕ್ಕಂಥದ್ದು. ನಾನು ನಿಮಗೆ ನಮ್ಮ ತಂದೆ ತಾಯಿ, ನನ್ನ ತಮ್ಮ, ನಾನು ಹೋದಾಗ ನಾನು ಹೇಳಿದ್ದಲ್ಲ, ಅದರಲ್ಲಿ ನಮ್ಮ ತಂದೆಯವರ ಕೈಯನ್ನ ನಾನು ಗಟ್ಟಿಯಾಗಿ ಹಿಡಿದು ಅವ್ರು ಹೇಳಿದ ಹಾಗೆ ನೀರು ಬಂದ್ಬಿಡ್ತು, ವಿಪರೀತ ನೀರು ಬಂತು. ಅವಾಗ ಅವತ್ತೇ ನಮ್ಮದು ಕೊನೆ ಆಗೋ ಸಾಧ್ಯತೆ ಇತ್ತು. ಆದ್ರೆ ಏನೇ ಆಗ್ಲಿ ಅಂತ ನಾನು ಕೈ ಇಟ್ಕೊಂಡಲ್ಲ, ನೀರಿನಲ್ಲಿ ನಾನು ತೇಲ್ತಾ ಇದ್ದೆ, ನನ್ನ ತಮ್ಮನೂ ತೇಲ್ತಾ ಇದ್ದ. ಆದ್ರೆ ಅವರು ಗಟ್ಟಿ ಹಿಡ್ಕೊಂಡು ಅವ್ರು ದಡ ಮುಟ್ಟಿಬಿಟ್ಟಿದ್ರು. ಅವಾಗ ಆ ದಡ ಮುಟ್ಟಿ, ಆ ದಡದ ಸಹಾಯ ಅಂದ್ರೆ ಆ ಭೂಮಿಯ ಮೇಲಿನ ಗಟ್ಟಿಯ ಕಾಲಿನಲ್ಲಿ ಗಟ್ಟಿಯಾಗಿ ಎತ್ತಿಡ್ಕೊಂಡು ಒತ್ತಿಡ್ಕೊಂಡು ಅವರು ನಮ್ಮನ್ನು ಎಳೆದ್ರಲ್ಲ, ಎಲ್ಲರೂ ಬದುಕಿದ್ವಿ. ಇಲ್ಲೂ ಅದೇ ಆಗ್ತಾ ಇತ್ತು ಅಂತ ನಾನು ಹೇಳ್ತಕ್ಕಂಥದ್ದು. ಅಂದ್ರೆ ನದಿ ದಾಟೋದು ಕಷ್ಟ ಅಲ್ಲ, ದಾಟುವಾಗ ಮುನ್ನೆಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ನದಿ ಹರಿಯುವ ದಿಕ್ಕು, ನೀರಿನ ಪ್ರಮಾಣ, ಆಳದ ಪ್ರಮಾಣ. ಮುಳುಗಿದರೆ ನಾನು ಹೊರಗಡೆ ಬರುವುದಕ್ಕೆ ನನಗೆ ಸಾಧ್ಯ ಇದೆಯೇ, ನನಗೆ ಸ್ವಿಮ್ಮಿಂಗ್ ಮಾಡೋದು ಈರ್ತಕ್ಕಂಥ ಒಂದು ಜ್ಞಾನ ನನ್ನ ಹತ್ರ ಇದೆಯೇ, ಇದು ಸಾಧ್ಯವೇ ಅಂತ ತಿಳ್ಕೊಂಡ್ರೆ ತಾನಾಗೆ ದಾಟ್ಬೋದು. ಎಷ್ಟೇ ದೊಡ್ಡ ಇದ್ರೆ ಮಾತ್ರ ನದಿಯಕ್ಕೆ ಹೋಗ್ಬೇಕೆ ಹೊರತು ಇನ್ಯಾವುದೇ ರೀತಿಯಲ್ಲೂ ಮೊದಲು ನದಿಲಿ ಕಾಲಿಡಬೇಕು. ನೀವು ನದಿಯಲ್ಲಿ ಕಾಲಿಡದೆ ಹೋದ್ರೆ ನಿಮಗೆ ಈ ಸಾಹಸ ಉಳಿಸ್ಕೊಳ್ಳೋ ಪ್ರವೃತ್ತಿ ಬರೋದಿಲ್ಲ. ನೀವು ದೂರ ಇಟ್ಟುಕೊಂಡು ನಾನು ಹೋದ್ರೆ, ತೇಲ್ಕೊಂಡು ಹೋದ್ರೆ, ನನ್ನನ್ನು ಕೊಚ್ಕೊಂಡು ಹೋದ್ರೆ, ನಾನು ಮುಳುಗಿ ಹೋದ್ರೆ ಅನ್ನೋ ಭಯ ಬಂತು ಅಂತ ಹೇಳಿದ್ರೆ ಸಾಹಸ ಸಾಧ್ಯ ಇಲ್ಲ. ಆದ್ದರಿಂದ ಸಾಹಸ ಅಂತಕ್ಕಂಥದ್ದು ಒಂದು ಕರೆಯನ್ನ ತೆಗೆದುಕೊಂಡ ನಂತರ ಮಾತನ್ನ ಮುಂದುವರಿಸೋಣ. ಬೆಂಗಳೂರಿಂದ ಇರುವಂತದ್ದು ಕರೆ. ಓಂಕಾರ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ನಂದು ಕೇಳಿ. ಓಂಕಾರ ಅಂತ ನಾನು. ಕೇಳಿ. ನಾನು ಇಂಜಿನಿಯರಿಂಗ್ 6th ಸೆಮಿಸ್ಟರ್ ಮಾಡ್ತಾ ಇದ್ದೀನಿ. ನಾನೀಗ ನಿಮ್ ಇನ್ಸ್ಟಿಟ್ಯೂಟಿಗೆ ಯಾವ್ದಾದ್ರು ಜಾಯಿನ್ ಆಗ್ಬೇಕು ಅಂದ್ರೆ ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು, ಅಂದ್ರೆ ಏನೇನ್ ಕ್ವಾಲಿಫಿಕೇಶನ್ಸ್ ಏನಾದ್ರು ಬೇಕಾ ಅಂತ ಕೇಳ್ಬೇಕಿತ್ತು. ಏನಿಲ್ಲಪ್ಪ, ನಿನಗೆ ಧೈರ್ಯ ಇದೆ, ನಾನು ಸಾಹಸ ಪ್ರವೃತ್ತಿ ಕೈಗೊಳ್ಳಬೇಕು, ನಾನು ಬೆಟ್ಟ ಹತ್ತಬೇಕು, ಹಿಮಾಲಯ ಹತ್ತಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಕಂಠೀರವ ಸ್ಟೇಡಿಯಂನಲ್ಲಿ ಗೇಟ್ ನಂಬರ್ 12ನಲ್ಲಿ ನಮ್ಮ ಕಚೇರಿ ಇದೆ. ಅಲ್ಲಿ ರೂಮ್ ನಂಬರ್ 27 ಅಲ್ಲಿ ನಮ್ಮ ಕಚೇರಿ ಇದೆ. ಅಲ್ಲಿಗೆ ಬಂದರೆ ನೀವು ಅಲ್ಲಿಗೆ ಒಂದು ಫಾರ್ಮನ್ನು ಕೊಡ್ತಾರೆ, ಅದನ್ನು ಫಿಲಪ್ ಮಾಡಿ ನಿಮ್ಮ ವಯಸ್ಸೇನು, ನಿಮ್ಮ ಆಸಕ್ತಿ ಏನು, ನೀವು ಎಲ್ಲಿ ಹೋಗಬೇಕು ಅನ್ನೋ ಆಸಕ್ತಿ ಇದೆ, ನಿಮಗೆ ಜಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಸ ಪ್ರವೃತ್ತಿ ನಿಮಗೆ ಇಷ್ಟ ಇದೆಯೋ, ಇಲ್ಲ ಮೌಂಟೇನಿಯರಿಂಗ್ ನೀವು ಬೆಟ್ಟಗಳನ್ನು ಹತ್ತಕ್ಕಂಥ ಒಂದು ಸಾಹಸ ಪ್ರವೃತ್ತಿ ನಿಮಗಿದೆಯೋ, ಆಸಕ್ತಿ ಇದೆಯೋ, ಅಥವಾ ನಾವು ಕಾಡುಗಳಿಗೆ ಹೋಗಿ ಪ್ರಾಣಿಗಳು, ಸಸ್ಯಗಳು ಅದನ್ನು ಅಭ್ಯಾಸ ಮಾಡ್ತಕ್ಕಂಥ ಒಂದು ಆಸಕ್ತಿ ಇದೆಯೋ ಅಂತ ನೀವು ಹೇಳಿದ್ರೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ತರಬೇತಿಗಳನ್ನು ಕೊಡೋದಕ್ಕೆ ನಮ್ಮಲ್ಲಿ ಅಗತ್ಯವಾಗಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ, ಉಪಕರಣಗಳು ಇದೆ. ನೀನು ಬಾರಪ್ಪ ಅಲ್ಲಿಗೆ, ಕಂಠೀರವ ಸ್ಟೇಡಿಯಂನಲ್ಲಿ ಓಪನ್ ಏರ್ ಸ್ಟೇಡಿಯಂ ಇದೆಯಲ್ಲ ಅಲ್ಲಿ. ಜೊತೆಗೆ ನಿಮ್ಮ ಕಾಲೇಜಿನಲ್ಲಿ ನೀವು ಈ ಯುವಕರು ಒಂದಷ್ಟು 10-20 ಜನ ಸೇರಿ ಅಲ್ಲಿಯೇ ಒಂದು ನಿಮ್ಮ ಸಂಘ ಸಂಸ್ಥೆಯನ್ನು ಮಾಡಿ ಎಲ್ಲರೂ ಈ ಲಾಲ್ ಬಹದ್ದೂರ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ನಿಂದ ಅಲ್ಲಿ ಸಿಗತಕ್ಕಂಥ ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ನಿಮ್ಮ ಕಾಲೇಜಿನಲ್ಲೂ ಒಂದು ಅಡ್ವೆಂಚರ್ ಕ್ಲಬ್ ಅನ್ನು ನೀವು ಯಾಕೆ ಮಾಡಬಾರ್ದು? ಬರೀ ನಿಮ್ಮೊಬ್ಬರನ್ನೇ ಇಟ್ಕೋಬೇಡಿ, ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಇದರ ಆಸಕ್ತಿ ಇದೆ, ಎಲ್ಲರಿಗೂ ಇದು ತಲುಪಬೇಕು. ನೋಡಿ, ನಿಮ್ಮ ಆಸಕ್ತಿ ಇದೆಯಲ್ಲ, ಈ ಆಸಕ್ತಿಯನ್ನ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಆ ಸ್ನೇಹಿತರನ್ನ ಸೇರಿಸ್ಕೊಳ್ಳಿ. ನಾಳೆ ಅಲ್ಲಿ ಆಗಿರುವ ಅಲ್ಲಿ ಅದೇ ರೀತಿ ಆಗಿರ್ತಕ್ಕಂಥ ಅವಘಡಗಳಿದೆಯಲ್ಲ, ಎಷ್ಟೋ ಜನ ಮರಣ ಹೊಂದಿದ್ದಾರೆ, ಅದನ್ನು ಉಳಿಸೋದಕ್ಕೆ ನೀವು ಕಾರಣ, ನೀವು ಉಳಿಸ್ಬೇಕು ಅದರಿಂದ ಒಂದು ಗುಂಪು ಬರಲಿ. ಅಂದ್ರೆ ಒಟ್ಟಿನಲ್ಲಿ ಏನು ಅಂತಂದ್ರೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚು ಬಂದಂತೆಲ್ಲ ಆ ಒಂದು ಜಾಗೃತಿ ಮೂಡುತ್ತೆ. ಆ ಉದ್ದೇಶಕ್ಕೋಸ್ಕರ ಇಂಥದ್ದೆಲ್ಲವೂ ಕೂಡ ಬೇಕು ಅನ್ನೋದು ನಾವು ಹೇಳ್ತಾ ಇದ್ದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ ಏನಾದರೂ ಇದೆಯಾ? ನಮ್ಮ ವೆಬ್ಸೈಟ್ ಇದೆ, www.lalbahadur-institute.co.in ಅಂತ ಇದೆ. ಅಲ್ಲಿ ನೀವು ಸಂಪರ್ಕ ಮಾಡ್ಬೋದು. ಮತ್ತೊಮ್ಮೆ ಹೇಳೋದಾದ್ರೆ www.lalbahadur-institute.co.in.
ಮತ್ತೆ ಈಗ ರಾಜಶೇಖರ್ ಅವರೇ, ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈಗಾಗಲೇ ಡಾಕ್ಟರ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು, ಅರಣ್ಯಕ್ಕೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ, ನಾವು ಅರಣ್ಯಕ್ಕೆ ಹೋಗ್ತೀವಿ, ಅಲ್ಲಿ ಕೆಲವು ಸಮಸ್ಯೆಗಳನ್ನ ಅವರು ಹೇಳ್ತಾ ಇದ್ರು. ಮತ್ತೆ ಅವು ಬಿಟ್ಟು ಬೇರೆ ಇನ್ಯಾವ್ಯಾವ ಸಮಸ್ಯೆಗಳು ಅಲ್ಲಿ ಜಾಸ್ತಿ ಕಾಡುವಂಥದ್ದು ಅಂತ? ಮೊಟ್ಟ ಮೊದಲು ನಾವು ಅರಣ್ಯ ಇಲಾಖೆ ಒಂದು ಸ್ಪಂದಿಸಬೇಕು. ಯಾವುದೇ ಕಾಡಿಗೆ ಹೋಗ್ಬೇಕಾದ್ರೆ ಮೊದಲು ಯಾವ ರೀತಿಯ ಕಾಡಿನಲ್ಲಿ ಪ್ರಾಣಿಗಳು ಇದೆ, ಮತ್ತು ಸಸ್ಯಗಳಿದೆ, ಗಿಡಗಳಿದೆ, ಅದು ಒಳ್ಳೆಯದಾಗಿರ್ಬೋದು, ವಿಷಮಯವಾಗಿರ್ಬೋದು. ಸೊ ಅದಕ್ಕೆ ಒಂದು ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಪರಿಚಯ ಪಡಿಬೇಕು. ಆಮೇಲೆ ಕಾಡಲ್ಲಿ ಹೋಗುವಾಗ ಟ್ರ್ಯಾಕ್ಸ್ ಇರುತ್ತೆ, ವೇರಿಯಸ್ ಟ್ರ್ಯಾಕ್ಸ್, ಅದಕ್ಕೂ ನಾವು ಒಂದು ಟ್ರ್ಯಾಕ್ ಮ್ಯಾಪಿಂಗ್ ಮಾಡಿ ಒಳಗೆ ಹೋಗ್ಬೇಕು. ಆಮೇಲೆ ಫುಡ್, ಸಣ್ಣದಾಗಿ ಡ್ರೈ ಫ್ರೂಟ್ಸು, ಇದರ ನೀರು, ಇಂಥವೆಲ್ಲ ನಮ್ಮ ಜೊತೆ ಇರಬೇಕು. ಯಾಕಂದರೆ ಯಾವಾಗಲೂ ನಾವು ಅಕಸ್ಮಾತಾಗಿ ಟ್ರ್ಯಾಕ್ ಬಿಟ್ಟೋಗಿ ಒಂದೆರಡು ದಿನ ನಾವು ಅಲ್ಲಿ ನಿಂತಾಗ ನಮಗೆ ಆಹಾರ ನೀರು ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಒಂದು ಬ್ಯಾಕ್ ಪ್ಯಾಕ್ ಇದ್ದು ಇಂಥ ಎಲ್ಲ ಇದ್ದರೆ ನಮಗೆ ಅನುಕೂಲವಾಗುತ್ತೆ. ಆಮೇಲೆ ಫಸ್ಟ್ ಏಡ್ ಸಣ್ಣ ಪುಟ್ಟ ಫಸ್ಟ್ ಏಡ್ ಮಾಡೋಕ್ಕೆ ನಮಗೆ ಒಂದು ಸ್ಮಾಲ್ ಫಸ್ಟ್ ಏಡ್ ಬಾಕ್ಸ್ ಇರಬೇಕು. ಸೊ ದಟ್ ವಿ ಕುಡ್ ಆಮೇಲೆ ಇಮಿಡಿಯೇಟಾಗಿ ಫಸ್ಟ್ ಏಡನ್ನು ಮಾಡ್ಕೋಬೋದು. ಈಗ ಒಂದು ಕರೆಯನ್ನು ತೆಗೆದುಕೊಳ್ಳೋಣ, ನಂತರ ಮತ್ತೆ ಮಾತನ್ನು ಮುಂದುವರ್ಸೋಣ. ಕೇಳಿ ತಮ್ಮ ಪ್ರಶ್ನೆನ. ಚೇತನ್ ಅವರೇ, ಬೆಂಗಳೂರಿಂದ ಕರೆಯಿರುವಂಥದ್ದು. ನಮಸ್ಕಾರ, ಕೇಳಿ ಚೇತನ್. ಆಕ್ಚುಲ್ ಆಗಿ ನಾನು ಜುಲೈ 15 ಹಂಗೆ ನೇಪಾಳಕ್ಕೆ ಹೋಗ್ತಾ ಇರೋದು. ನನ್ಗೆ ಇದು ಪ್ಯಾರಾಗ್ಲೈಡಿಂಗ್ ಅಥವಾ ಮೈಕ್ರೋಲೈಟ್ ಮಾಡಕ್ ಸಾಧ್ಯನಾ ಸೀಸನ್ ಅಲ್ಲಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಉತ್ತರವನ್ನ ನೀಡ್ತಾರೆ ವೆಂಕಟೇಶ್. ಬಹಳ ಸಂತೋಷ. ನಮ್ಮ ನೇಪಾಳಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಹೋದಾಗ ಪೊಖಾರ ಅಂತ ಒಂದು ಜಾಗ ಇದೆ, ಪೋಖರ ಅಂತ. ಅಲ್ಲಿಗೆ ಹೋದ್ರೆ ಅಲ್ಲಿ ದೊಡ್ಡ ಲೇಕ್ ಇದೆ, ಪೋಖರಾ ಲೇಕ್. ಬಹಳ ಸುಂದರವಾದ ಲೇಕ್. ಒಳ್ಳೆ ಸಮಯದಲ್ಲಿ ಹೋಗ್ತಾ ಇದ್ದೀರಾ. ಅಲ್ಲಿ ಪ್ಯಾರಾಗ್ಲೈಡಿಂಗ್, ಮೈಕ್ರೋಲೈಟ್ಗೆ ಅವಕಾಶ ಇದೆ. ಅವರು ಸುಮಾರು ಒಂದು ನೇಪಾಳಿ ಕರೆನ್ಸಿ ಒಂದು 2,000 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಒಳ್ಳೆಯ ಅನುಭವಿ ಶಿಕ್ಷಕರಿದ್ದಾರೆ, ಬಹಳ ಸೊಗಸಾಗಿದೆ. ಹೋಗಿ ಬನ್ನಿ. ಅಲ್ಲಿ ನೀವು ಮೇಲ್ಗಡೆ ಪ್ಯಾರಾಸೈಲಿಂಗ್ ಅಥವಾ ಮೈಕ್ರೋಲೈಟ್ ಅಲ್ಲಿ ಹೋಗ್ತಾ ಇದ್ದಾಗ ಜೊತೆಗೆ ಒಬ್ರು ಇರ್ತಾರೆ ನಿಮ್ಮ ಜೊತೆಗೆ. ಸುತ್ತಲಿನ ಹಿಮ ಪರ್ವತಗಳನ್ನು ಕೂಡ ನೋಡಬಹುದು. ಅನ್ನಪೂರ್ಣ ರೇಂಜ್ ಪೂರ್ತಿ ನೋಡಬಹುದು. ಅತಿ ಸುಂದರವಾದ ಮಚಪುಚಿರೆ ಬೆಟ್ಟವನ್ನು ನೋಡಬಹುದು. ಆ ಮೀನಿನ ಬಾಲದ ತುದಿ ಇದ್ದ ಹಾಗಿದೆ ಆ ಮಚಪುಚಿರೆ. ಅಲ್ಲಿಂದ ನೀವು ನೋಡಿದಾಗ ಕೆಳಗಡೆ ನಮ್ಮ ಹಿಮಾಲಯದ ಸೌಂದರ್ಯವನ್ನ ಬಹಳ ಚೆನ್ನಾಗಿ ಅನುಭವಿಸಬಹುದು. ಹಾಗೆ ದಯವಿಟ್ಟು ಮೈಕ್ರೋಲೈಟು ಇದ್ರ ಜೊತೆಗೆ ಅಲ್ಲಿ ಬಹಳಷ್ಟು ಗುಹೆಗಳಿದೆ. ಗುಹೆಗಳಿಗೆ ಹೋಗಿ ಗುಹೆಗಳನ್ನು ಎಕ್ಸ್ಪ್ಲೋರ್ ಮಾಡಿ. ಕೇವ್ ಎಕ್ಸ್ಪ್ಲೋರೇಷನ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಡ್ವೆಂಚರ್. ಜೊತೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಕೊಡುವ ಸಲಹೆಗಳನ್ನು ದಯವಿಟ್ಟು ಗಮನಿಸಿ, ಯಾವುದನ್ನೇ ದಾಟಬೇಡಿ. ಜೀವ ಬಹಳ ಮುಖ್ಯ. ಮತ್ತೆ ಮತ್ತೆ ಹೋಗಿ ಬರೋದಕ್ಕೆ ಅವಕಾಶವಾಗುತ್ತೆ. ಇದೇ ಸಂದರ್ಭದಲ್ಲಿ ನಾವು ಮಾತಾಡೋದಾದ್ರೆ, ಕೆ.ವಿ. ಟಾಗೂರ್ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಈ ಚಾರಣ ಅಥವಾ ಇನ್ಯಾವುದೇ ಸಾಹಸ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ, ಯಾವ್ಯಾವ ವಸ್ತುಗಳನ್ನು ಕೊಂಡೊಯ್ಯಬೇಕಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ. ನಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಅಗತ್ಯವಾಗಿರೋ ಎಲ್ಲ ಉಪಕರಣಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಅವರೇ ಹೇಳಿದಾಗೆ ಮೊದಲು ನೀರು. ನೀರಿನ ಮಹತ್ವ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ನೀರಿಲ್ಲದೆ ಇದ್ದಾಗ. ಸೊ ದಟ್ಸ್ ಎ ಮಸ್ಟ್. ಅದು ಪ್ಯೂರಿಫೈಡ್ ವಾಟರ್ ಅದು ಒಳ್ಳೆಯದು. ಇಲ್ಲದೆ ಹೋಗಿದ್ರೆ ನಿಮಗೆ ಕಾಡಿನಲ್ಲಿ ಹೋಗಬೇಕು ಅಥವಾ ಪರ್ವತಗಳಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸಿಗುವ ಶುದ್ಧ ನೀರು ನಿಮ್ಮ ಇಲ್ಲೆಲ್ಲೂ ಸಿಗೋದಿಲ್ಲ, ಅಲ್ಲೇ ಸಿಗುತ್ತೆ ಅಲ್ಲಿಗೆ. ಅದು ಒಂದು. ಎರಡನೇದು ಬೇಕಾಗಿರ್ತಕ್ಕಂಥ ಆಹಾರಗಳು. ನಮ್ಮ ರಾಜಶೇಖರ್ ಹೇಳಿದಾಗೆ ನಮ್ಮ ಡ್ರೈ ಫ್ರೂಟ್ಸ್ ಇಟ್ಕೊಂಡು ಹೋದ್ರೆ ಅದು ನಮ್ಗೆ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ತಿದೆ, ತೊಂದರೆ ಇಲ್ಲ, ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಮೂರನೇದಾಗಿ ನೀವು ಹಾಕಬೇಕಾಗಿರ್ತಕ್ಕಂಥ ಶೂಸ್ ಏನಿದೆ ಅಂದ್ರೆ ಗಟ್ಟಿಮುಟ್ಟಾಗಿರ್ತಕ್ಕಂಥದ್ದು, ಕೆಳಗಡೆನಲ್ಲಿ ಆಯಾಯ ಪ್ರದೇಶಗಳಲ್ಲಿ ನಡೆದುಕೊಂಡು ಹೋಗುವುದಕ್ಕೆ ಅಗತ್ಯವಾಗಿರುವ ಬೇಸ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯ. ಮತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ವಾತಾವರಣಕ್ಕೆ ಸಂಬಂಧಪಟ್ಟ, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಬೇಕಾಗುವ ಒಂದು ಉಡುಪುಗಳು ನಿಮಗೆ. ಅದು ಉಲನ್ ಉಡುಪುಗಳು ಇರಬಹುದು ಅಥವಾ ಕಾಟನ್ ಉಡುಪು. ಬೀಚ್ಗೆ ಹೋಗ್ತೀರಿ ನೀವು, ಯಾವುದೋ ಬೀಚ್ ಅಡ್ವೆಂಚರ್ಗೆ ಹೋಗ್ತೀರಿ ನೀವು, ಆವಾಗ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಶಾರ್ಟ್ಸ್ ಅಥವಾ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಬನಿಯನ್ ಅಥವಾ ಶರ್ಟ್, ಟಿ ಶರ್ಟ್ ಇರ್ಬೋದು. ಆದ್ರೆ ನೀವು ಮೌಂಟೇನಿಂಗ್ ಹೋಗ್ತೀರಿ, ಹಿಮಾಲಯನ್ ರೇಂಜ್ಗೆ ಹೋಗ್ತೀರಿ, ಅಲ್ಲಿ ಸಾಕಷ್ಟು ನಿಮಗೆ ಉಲನ್ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಉಲನ್ ಬಟ್ಟೆಗಳು, ಉಲನ್ ಪ್ಯಾಂಟ್ಗಳು ಅಥವಾ ಉಲನ್ಗೆ ಅಂದ್ರೆ ಶಾಖವನ್ನ ಕಾಪಾಡ್ತಕ್ಕಂಥ ಒಂದು
ಉಡುಪುಗಳೇನಿದೆ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ನೀರಿಗೆ ಹೋಗ್ಬೇಕು, ನೀವು ಸ್ವಿಮ್ಮಿಂಗ್ ಸೂಟ್ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಸೂಟ್ ಇಲ್ದೇನೆ ಹೋಗ್ತಕ್ಕಂಥದ್ದು ಬಹಳ ಅಪಾಯಕಾರಿ. ಹೇಗೆ ಅದು ಏನು, ಅದರ ಮಹತ್ವ ಏನಿದೆ? ಮೊದಲನೇದಾಗಿ ಸ್ವಿಮ್ಮಿಂಗ್ ಸೂಟ್ ನಿಮ್ಮ ಮೈಯನ್ನು ಮುಚ್ಚೋದಕ್ಕಿರ್ಬೋದು. ಎರಡನೇದಾಗಿ ನೀವು ಸ್ವಿಮ್ಮಿಂಗ್ ಸೂಟ್ ಹಾಕೋದ್ರಿಂದ ನಿಮಗೆ ಒಂದು ಧೈರ್ಯ ಅಂತ ಹೇಳಿದ್ರೆ, ನಾನು ಎಲ್ಲೇ ಹೋಗ್ಲಿ ನನ್ನನ್ನು ಹಿಡಿದು ಎಳೆಯೋದಕ್ಕೆ ಅಥವಾ ಬದುಕಿಸೋದಕ್ಕೆ ಏನೋ ಒಂದು ಆಧಾರ ನಮ್ಮ ಮೈ ಮೇಲೆ ಇದೆ ಅಂತಕ್ಕಂಥದ್ದು ಇನ್ನೊಂದು. ಅಥವಾ ನೀವು ಸ್ನಾರ್ಕ್ಲಿಂಗ್ ಮಾಡ್ತೀರಿ, ಇಲ್ಲ ನೀವು ಸ್ಕೂಬಾ ಡೈವಿಂಗ್ ಮಾಡ್ತೀರಿ, ಆವಾಗ ನಿಮ್ಮ ಇಡೀ ಮೈಯನ್ನು ಕವರ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ಮೀನುಗಳಲ್ಲಿರ್ಬೋದು. ಅನೇಕ ವೇಳೆ ಮೀನುಗಳಿಗೆ ಎಲ್ಲೂ ಆಹಾರ ಸಿಗದೇ ಇದ್ದಾಗ ನಮ್ಮನ್ನು ತಿಂತಕ್ಕಂಥದ್ದು. ಯಾವುದೇ ಪ್ರಾಣಿಗಳು ಅವುಗಳಿಗೆ ಹಸಿವಾದಾಗ ಮಾತ್ರ ಆಹಾರ ಹುಡ್ಕೊಂಡು ಹೋಗ್ತದೆ ಹೊರತು ಮನುಷ್ಯ ಪ್ರಾಣಿ ಮಾತ್ರ ತನ್ನ ಹಸಿವು ಆಗದೆ ಹೋದ್ರೂ ಕೂಡ, ತನ್ನ ಹೊಟ್ಟೆ ತುಂಬಿದ ಮೇಲೂ ಕೂಡ ಇನ್ನೊಬ್ಬರ ಊಟಕ್ಕೆ ಕೈ ಹಾಕ್ತಕ್ಕಂಥದ್ದು, ಇನ್ನೊಬ್ಬರ ಜೊತೆ ಕೈ ಹಾಕ್ತಕ್ಕಂಥದ್ದು, ಇನ್ನೊಬ್ಬರನ್ನ ಕೊಲೆ ಮಾಡ್ತಕ್ಕಂಥದ್ದು. ಮನುಷ್ಯ ಪ್ರಾಣಿಗಳನ್ನ ಕೊಲೆ ಮಾಡಿದಷ್ಟು ಪ್ರಾಣಿಗಳು ಎಲ್ಲೂ ಕೂಡ ಮನುಷ್ಯರನ್ನ ಕೊಲೆ ಮಾಡಿಲ್ಲ. ಹಾವುಗಳ ಬಗ್ಗೆ ಭಯ ಹೇಳ್ತೀರಿ, ನಾಗರ ಹಾವು ಅಂತ ಹೇಳ್ತೀರಿ, ಕಾಳಿಂಗ ಹಾವು ಅಂತ ಹೇಳ್ತೀರಾ, ಹುಲಿ, ಚಿರತೆ. ನಾನು ನನ್ನ ಜೀವನದಲ್ಲಿ ಚಿಕ್ಕವನಿದ್ದಾಗ ನನ್ನ ಎದುರುಗಡೆಗೆ ಕೇವಲ 5 ಅಡಿ ದೂರದಲ್ಲಿ ನಾನು ಹುಲಿಯನ್ನ ಫೇಸ್ ಮಾಡಿದ್ದೇನೆ. ಮುನ್ನೆಚ್ಚರಿಕೆ ಅಂತ ಹೇಳ್ತಿದ್ರಲ್ಲ, ನಮ್ಮ ತಂದೆಯವರಲ್ಲಿ ಹುಟ್ಟಿ ಬೆಳೆದು ಅದನ್ನ ಸಾಕಷ್ಟು ಪ್ರಕೃತಿಯ ಪರಿಚಯ ಇರೋದ್ರಿಂದ, ಮಲೆನಾಡು ಪರಿಚಯ ಇರೋದ್ರಿಂದ ಅವರೊಂದು ಮಾತು ಹೇಳ್ತಾರೆ, ಅದು ನಾಗರಾವಾರು ಬರಲಿ, ಹುಲಿ ಆದ್ರೂ ಬರಲಿ, ಸಿಂಹನಾದ್ರೂ ಬರಲಿ, ಮನುಷ್ಯ ಅದನ್ನು ತೋರಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ನಾನು ಅದಕ್ಕೇನೂ ಮಾಡೋದಿಲ್ಲ, ಆ ಭಯವನ್ನ ನಾನು ಅದಕ್ಕೆ ಇಡಿಸಬಾರ್ದು, ಅದಕ್ಕೆ ನೀನು ಭಯ ಪಡಿಸಿದ್ರೆ ನಿನಗೆ ಭಯ ಪಡಿಸುತ್ತೆ. ಅದನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ಅದು ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಒಂದು ಶಕ್ತಿ ಅದಕ್ಕೆ ಬೇಕೇ ಬೇಕು. ಆ ಶಕ್ತಿಯನ್ನು ಉಪಯೋಗಿಸುತ್ತೆ ಅದು. ಆ ಹುಲಿ ಬಂದು ನಿಂತ್ಕೊಳ್ತು ನನ್ನ ಹತ್ರ. ನನಗೆ ಹೇಳಿದ್ರು, ಅಲ್ಲಾಡಬೇಡ, ಒಂದ್ ಹೆಜ್ಜೆ ಮುಂದಿಡ್ಬೇಡ, ಒಂದ್ ಹೆಜ್ಜೆ ಹಿಂದೂ ಇಡ್ಬೇಡ, ಅದು ನಿನ್ನನ್ನು ನೋಡುತ್ತೆ, ನೀನು ಅದನ್ನ ನೋಡ್ತಾ ಇರು, ಅದ್ರ ಕಣ್ಣಿನ ಮೇಲೆ ಕಣ್ಣಿಟ್ಟು ನೀನು ನೋಡ್ತಾ ಇರು, ಏನೂ ಮಾಡಲ್ಲ ಅಂತ. ನಮ್ಮ ಅಜ್ಜಿ ಮನೆಗೆ ಹೋದಾಗ ಇದನ್ನ ನೋಡಿದ್ದು, ತೀರ್ಥಹಳ್ಳಿ ಹತ್ರ ನಾಲೂರು ಅಂತ, ಅಲ್ಲಿ ತುಂಬಾ ದಟ್ಟವಾಗಿರ್ತಕ್ಕಂಥ ಅರಣ್ಯ. ಅಲ್ಲಿ ಒಳಗಡೆ ಹೋದಾಗ ಆ ಹುಲಿ ಬಂದು ನಿಂತ್ಕೊಳ್ತು, ನಾನು ನಿಂತ್ಕೊಂಡು ನೋಡಿದೆ, ಅದು ನೋಡ್ತಾ ಇತ್ತು. ಸುಮಾರು ಒಂದು 10-15 ನಿಮಿಷಗಳಾಗ್ಬೋದು. ನಾನು ಅಲ್ಲಾಡಲಿಲ್ಲ, ಅದು ಅಲ್ಲಾಡಲಿಲ್ಲ. ಆಮೇಲೆ ಮೆಲ್ಲ ಅದು ಬಾಲ ಹಿಂಗೆ ಅಲ್ಲಾಡ್ತಕ್ಕೆ ಶುರು ಆಯ್ತು, ತಿರ್ಕೊಡ್ತು, ಅದ್ರ ಪಾಡಿಗೆ ಹೋಯ್ತು. ಒಂದು 100 ಅಡಿ ಹೋದ್ಮೇಲೆ ಮತ್ತೆ ಒಂದ್ಸರಿ ಹಿಂತಿರುಗಿ ನೋಡ್ತು, ನಾನು ಏನಾದ್ರು ಬರ್ತಿದ್ದೇನಾ ಅಂತ. ಬರಲ್ಲ ಅಂತ ಗೊತ್ತಾಯ್ತು. ಅದು ಆ ಕಡೆ ಓಡಾಯ್ತು, ನಾನು ಹಿಂದ್ಗಡೆ ಓಡ್ ಬಂದೆ. ಅಷ್ಟೇ. ನಾಗರಾವುಗಳು ನಮಗೆ ದೈನಂದಿನವಾಗಿ ನಾವು ನೋಡ್ತಾ ಇರ್ತೀವಿ ನಮ್ಮ ಮಲೆನಾಡಲ್ಲಿ. ಎಷ್ಟೋ ಸಾರಿ ನಾನು ನಾಗರಾವಿನ ಮೇಲೆ ಕಾಲಿಟ್ಟಿದ್ದೇನೆ, ಅದು ಎಡೆ ಬಿಚ್ಚಿ ಹಿಂಗೆ ಕಚ್ಚೋದಕ್ಕೆ ಬರ್ತದೆ. ನಾನು ಸುಮ್ಮನೆ ನಿಲ್ತೀನಿ, ಏನೂ ಮಾಡಲ್ಲ, ಒಂದ್ ಹೆಜ್ಜೆ ಹಿಂದಿಡ್ತೀನಿ. ಅವಾಗ ನಾಗರಾವ್ ಗೊತ್ತಾಗತ್ತೆ ನಾನು ಅದನ್ನ ಕೊಲ್ಲೋದಿಲ್ಲ ಅಂತ, ನನ್ನನ್ನು ಕಚ್ಚೋದಿಲ್ಲ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ತರುವ ಉಪಕರಣಗಳು ಹೇಗೆ ಬೇಕೋ, ದೈಹಿಕವಾಗಿ ನಮ್ಮ ದೇಹವನ್ನು ಕಾಪಾಡೋದಕ್ಕೆ ಏನೇನು ಉಪಕರಣಗಳು ಬೇಕೋ ಅದೆಲ್ಲವುದನ್ನು ನಾವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದು ಸಾಮಾನ್ಯ ಜ್ಞಾನ ಅದು. ಮತ್ತೆ ರಾಜಶೇಖರ್ ಅವರೇ, ಈಗ ಟ್ಯಾಗೋರ್ ಅವ್ರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನದಿಗಳ ವಿಶೇಷವಾಗಿ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿರ್ಬಹುದು, ಯಾರೇ ಇರಬಹುದು, ಹೋಗುವಂಥದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಅದೇ ರೀತಿಯಲ್ಲೇ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ಓದ್ತಿರ್ತೀವಿ. ಸಮುದ್ರಕ್ಕೆ ಅಲ್ಲೂ ಕೂಡ ಸಮುದ್ರ ಪಾಲಾದ್ರು ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳೇ ಜಾಸ್ತಿ ಹೋಗೋದ್ರ ಬಗ್ಗೆನೂ ಕೂಡ ನಾವು ಜಾಸ್ತಿ ನೋಡುವಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿರುವಂಥ ಅಪಾಯಗಳೇನು, ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅಂತ ಹೇಳ್ತೀರಾ? ಮೊದಲನೇದಾಗಿ ಸಮುದ್ರಕ್ಕೆ ಹೋಗುವಾಗ ಒಳ್ಳೆಯ ಸಮುದ್ರದ ತೀರದಲ್ಲಿ ಹೋಗಬೇಕು. ಯಾಕಂದರೆ ಜನಗಳು ಜಾಸ್ತಿ ಇರಬೇಕು. ಆಮೇಲೆ ಕೆಲವು ಇವಾಗ ಗೋವಾದಲ್ಲಿ ನೀವು ಹೋದ್ರೆ ಒಳ್ಳೇದು ಅಂದ್ರೆ ಯಾವ ರೀತಿ? ಒಳ್ಳೆ ಅಂದ್ರೆ ಇಟ್ ಶುಡ್ ಬಿ ವೆಲ್ ವಿತ್ ಲಾಟ್ ಆಫ್ ಪೀಪಲ್. ರಸ್ತೆ ಇರಬೇಕು, ಸೇಫ್ ಬೀಚ್ ಅಂತ ಅಲ್ಲಿ ಇರಬೇಕು. ಆಮೇಲೆ ಗೋವಾದಲ್ಲಿ ನೀವು ನೋಡಿದ್ರೆ ಕೆಲವು ಬೀಚಲ್ಲಿ ಲೈಫ್ ಗಾರ್ಡ್ಸ್ ಇರ್ತಾರೆ. ಆಮೇಲೆ ಫ್ಲಾಗ್ಸ್ ಇರುತ್ತೆ, ಯಾವ ಏರಿಯಾದಲ್ಲಿ ಸೇಫ್ ಆಗಿದೆ, ಯಾವ ರೆಡ್ ಫ್ಲಾಗ್ ಇರುತ್ತೆ, ಆಮೇಲೆ ಗ್ರೀನ್ ಫ್ಲಾಗ್ ಇರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಫ್ಲಾಗ್ಸ್, ಸಿಗ್ನಲ್ಸ್ ಆರ್ ಅವೈಲೇಬಲ್. ಆಮೇಲೆ ಲೈಫ್ ಗಾರ್ಡ್ಸ್ ಅಂತ ಏನಿದ್ದಾರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ, ಸಿ ರಫ್ ಆಗಿದೆಯಾ, ಸಿ ಪೀಸ್ಫುಲ್ ಆಗಿದೆಯಾ. ಸೊ ಅವರ ನೇತೃತ್ವದಲ್ಲಿ ನಾವು ನೀರಿಗೆ ಇಳಿಬೇಕು. ಇನ್ನೊಂದೇನೆಂದ್ರೆ ಈ ಸಾಕಷ್ಟು ಜನ ಈ ಕೆಲವು ಹ್ಯಾಬಿಟ್ಸ್ ಇರುತ್ತೆ, ನಾಟ್ ಗುಡ್ ಹ್ಯಾಬಿಟ್ಸ್. ಇದು ಆಲ್ಕೋಹಾಲ್ ತಗೊಂಡು ಸಮುದ್ರದಲ್ಲಿ ಇಳಿತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ನೀರಿನಲ್ಲಿ ಇಳಿದಾಗ ರಭಸದಿಂದ ಅವ್ರು ಏನೇ ಹೆಚ್ಚು ಕಮ್ಮಿ ಆಗ್ಬೋದು, ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಸಮುದ್ರಕ್ಕೆ ಹೋದಾಗ ನಾವು
ಕೆಲವು ಕ್ರಮಗಳು ಎಚ್ಚರಿಕೆಯನ್ನು ತಗೊಳ್ಳಬೇಕಾಗುತ್ತೆ. ಆಮೇಲೆ ಲೈಫ್ ಗಾರ್ಡ್ಸ್ ಏನು ಹೇಳ್ತಾರೆ ಅವರ ವಿಚಾರವನ್ನು ನಾವು ಗಮನಕ್ಕೆ ತಗೋಬೇಕು. ಆಮೇಲೆ ಈಗ ನೋಡಿ, ಈಗ ಸಾಕಷ್ಟು ಇಂಡಿಯಾದಲ್ಲಿ ಬೀಚಲ್ಲಿ ಈಗ ಇಂಪ್ರೂವ್ಮೆಂಟ್ಸ್ ಆಗಿದೆ. ಜೀಪ್ ಅವೈಲಬಿಲಿಟಿ ಇದೆ, ಫಸ್ಟ್ ಏಡ್ ಅವೈಲಬಿಲಿಟಿ ಇದೆ. ಇದೆಲ್ಲ ನಾವು ಒಂದು 20 ವರ್ಷ ಹಿಂದೆ ಲೈಫ್ ಗಾರ್ಡ್ ಅನ್ನೋದೇ ನಾವು ನೋಡಿರಲಿಲ್ಲ. ಬರೀ ಟೆಲಿವಿಷನ್ ಅಲ್ಲಿ ಕೆಲವು ಪ್ರೋಗ್ರಾಮ್ಸ್ ಅಲ್ಲಿ ನೋಡ್ತಾ ಇದ್ವಿ, ಫಾರಿನ್ ಕಂಟ್ರೀಸ್ ಅಲ್ಲಿ ಈ ತರ ಲೈಫ್ ಗಾರ್ಡ್ಸ್ ಇದ್ದಾರೆ, ಈ ತರ ನಮ್ಮ ರಕ್ಷಣೆ ಮಾಡ್ತಾರೆ ಸಮುದ್ರಕ್ಕೆ ಹೋದಾಗ ಅಂತ. ಬಟ್ ಈಗ ಇಂಡಿಯಾದಲ್ಲೂ ಈ ತರ ವ್ಯವಸ್ಥೆ ಮಾಡಿದ್ದಾರೆ ಈಗ ಪ್ರವಾಸಿ ಡಿಪಾರ್ಟ್ಮೆಂಟ್ ಅವರು. ಆಮೇಲೆ ಸಮುದ್ರಕ್ಕೆ ಹೋದಾಗ ಸಮುದ್ರದಲ್ಲಿ ಮುಳುಗಿ ಸತ್ತೋದ್ರು ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂದು ಮಾತು ಮಾತ್ರ ಹೇಳ್ತೇನೆ. ಸಮುದ್ರದಲ್ಲಿ ಯಾರೂ ತಾವಾಗಿ ಮುಳುಗಿ ಸಾಯೋದಕ್ಕೆ ಸಾಧ್ಯವಾಗೋದಿಲ್ಲ, ಭಯದಿಂದ ಸಾಯ್ತಾರೆ ಹೊರತು ಇನ್ನೇನು. ಯಾಕಂದ್ರೆ ಸಮುದ್ರದಲ್ಲಿ ನೀವೇನೇ ಹಾಕಿ ಎಷ್ಟೇ ಜನ ಹೋಗ್ಲಿ ಅದನ್ನ ತಳ್ಕೊಂಡು ನಿಮ್ಮನ್ನ ತಳ್ಳಿದ್ ನಿಮ್ಗೆ ದಡ ಮುಟ್ಸುತ್ತೆ. ಅದು ನೀವು ಅದನ್ನ ಪ್ರಯತ್ನ ಪಡಿ. ನೀವು ಸಮುದ್ರಕ್ಕೆ ನುಕ್ಕೊಂಡು ಹೋಗಿ ಧೈರ್ಯ ಹೊಂದಿರ್ಬೇಕಷ್ಟೇ, ಮಾನಸಿಕ ಧೈರ್ಯ ಇರಬೇಕು. ದೈಹಿಕವಾಗಿ ನನಗೇನು ತೊಂದರೆ ಆಗಲ್ಲ ಅನ್ನುವ ಒಂದು ಭಾವನೆ ಇದ್ರೆ ನೀವು ಒಳಗಡೆ ಹೋಗ್ತಾ ಹೋಗಿ ಅದ್ ನಿಮ್ಮನ್ನ ತಿಳ್ಕೊಂಡು ಮೇಲೆ ಬರ್ತಾ ಇರ್ತದೆ. ಅಲೆಗಳು ತಳ್ಳುತ್ತೆ, ಅಲೆಗಳು ನಿಮ್ಮನ್ನು ಹೊರಗಡೆ ಹಾಕುತ್ತೆ. ಎಂತಹ ದೊಡ್ಡ ಅಲೆಗಳ ಬದಲಿ ಹೋಗುತ್ತೆ. ಆದ್ರೆ ಆ ದೊಡ್ಡ ಅಲೆಗಳು ಬಂದಾಗ ನೀವು ತಲೆ ಕೆಳಗಡೆ ಮುಳುಗಿಸ್ತೀರಿ ನೋಡಿ ನೀರಿನ ಒಳಗಡೆಗೆ, ಅವಾಗ ನಿಮ್ಗೇನು ತೊಂದರೆ ಆಗಲ್ಲ. ಇಲ್ಲ ಅಲೆಗಳು ಬರ್ತಿದ್ದಾಗಲೂ ಅದು ಹೆಂಗೆ ನೋಡ್ಕೊಂಡ್ರೆ ಅಲೆ ಹೊಡ್ಕೊಂಡು ನಿಮ್ಮನ್ನು ಹೋಗ್ತದೆ ಒಳಗಡೆಗೆ. ಅದು ಹೆದರಿಕೆ ಜಾಸ್ತಿ ಆಗುತ್ತೆ, ಆ ಪೆಟ್ಟು ಜಾಸ್ತಿ, ಆ ಒತ್ತಡ ಜಾಸ್ತಿ, ಆ ಹೊಡೆತಕ್ಕೆ ಹೆದರಿಕೆಗೆ ಅವರು ಸಾವಾಗ್ತದೆ ಹೊರತು ಆ ಸಮುದ್ರ ತಾನಾಗಿ ಯಾರನ್ನೂ ಕೊಲ್ಲೋದಿಲ್ಲ. ಪ್ರಾಣಿಗಳ ಹಾಗೇನೆ ನಾವು ಸಮುದ್ರಕ್ಕೆ ಹಾನಿ ಮಾಡ್ಬೋದು, ಆದ್ರೆ ಸಮುದ್ರ ನಮ್ಗೆ ಹಾನಿ ಮಾಡೋದಿಲ್ಲ ಯಾವಾಗಲೂ ಕೂಡ. ಬಹಳ ಚೆನ್ನಾಗಿ ಹೇಳಿದ್ರಿ. ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ ಹೊರತು ನಮ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಮತ್ತೆ ಈಗ ತುಪ್ಪಲ್ ವೆಂಕಟೇಶ್ವರ, ನಿಮ್ಮನ್ನೇ ನಾವು ಕೇಳೋದಾದ್ರೆ, ಬೆಟ್ಟಗಳಿಗೆ ಹೋಗುವಂಥದ್ದು, ಬೆಟ್ಟಗಳನ್ನು ಹತ್ತುವಂಥದ್ದು, ಇದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು. ಈ ಬೆಟ್ಟಗಳನ್ನು ಹತ್ತುವಂಥ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳು ಉಂಟಾಗುತ್ತೆ ಅಂತ ತಾವು ಹೇಳ್ತೀರಾ? ಬೆಟ್ಟಗಳನ್ನ ಹತ್ತುವಾಗ ನಮಗೆ ತೊಂದರೆ ಯಾವಾಗ ಆಗತ್ತೆ ಅಂದ್ರೆ, ಆ ಬೆಟ್ಟಗಳನ್ನ ಹತ್ತುವ ಆ ವಿಧಾನ ಗೊತ್ತಿಲ್ಲದೆ ಇದ್ದಾಗ. ಅದು ಸರಿಯಾದ ತರಬೇತಿ, ರಾಕ್ ಕ್ಲೈಂಬಿಂಗ್ ಆಗಲಿ, ಹಿಲ್ ಕ್ಲೈಂಬಿಂಗ್ ಆಗಲಿ, ರ್ಯಾಂಬ್ಲಿಂಗ್ ಆಗಲಿ, ಮೌಂಟೇನಿಯರಿಂಗ್ ಅಲ್ಲಿ ತರಬೇತಿ ಬಹಳ ಮುಖ್ಯ. ನಾ ಹೇಳಿದ ಹಾಗೆ ಜೊತೆಗೆ ನಮ್ಮ ಟಾಗೂರ್ ಅವರು ಹೇಳಿದ ಹಾಗೆ ಅದಕ್ಕೆ ಸೂಕ್ತವಾದ ಶೂಸ್ ಇರಬೇಕು, ಜಾರಬಾರ್ದು. ಮತ್ತು ಇವಾಗ ಮೌಂಟೇನಿಗೆ ಹೋದಾಗ ಕ್ರಾಂಪಾನ್ಸ್ ಇರುತ್ತೆ. ಹೀಗೆ ನಮಗೆ ಅದಕ್ಕೆ ಏನು ಬೇಕು ಅದರ ಸಲಕರಣೆಗಳು ನಮ್ಮ ಜೊತೆ ಇರಬೇಕು. ಎರಡನೇದು ತೊಂದರೆಗಳು ಏನಾಗುತ್ತೆ ಅಂದರೆ, ಮೇಲಿನಿಂದ ಮೇಲೆ ಹತ್ತೋರು ಯಾವುದೋ ಒಂದು ಸಣ್ಣ ಬಂಡೆ ಕಲ್ಲು ಇದ್ರೆ ಅದನ್ನು ಕೆಳಗೆ ತಳ್ಳೋದು ಬಹಳ ತಪ್ಪದು. ಕೆಳಗಡೆನೂ ಹತ್ತುತ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿದ್ರು ಒಂದು ತಲೆ ಮೇಲೆ ಬಂಡೆ ಬಿದ್ದರೆ ಅದು ಎಷ್ಟು ತೊಂದರೆ ಆಗ್ಬೋದು ನಮಗೆ. ನಾವು ಹತ್ತುವಾಗ ಒಂದು ಗೂಡಿನಲ್ಲಿರುವ ಬೆಟ್ಟದ ಒಂದು ಗೂಡಿನಲ್ಲಿರುವ ಒಂದು ಕಪ್ಪೆಯನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು, ಪಕ್ಷಿಯ ಗೂಡನ್ನು ಮುಟ್ಟಬಾರದು. ಅದು ಮುಟ್ಟಿದಾಗ ಅಥವಾ ಒಂದು ಜೇನು ಗೂಡಿದೆ ಅದನ್ನು ನೋಡ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಹೇಳಿ ಫ್ಲಾಶ್ ಹಾಕಿ ಫೋಟೋ ತೆಗೆದಾಗ ಆ ಜೇನು ಆ ಫ್ಲಾಶ್ ಅನ್ನು ನೋಡಿ ಬೆಂಕಿ ಅಂತ ಭಾವಿಸಿಕೊಂಡು ನಮ್ಮನ್ನು ಅಟ್ಯಾಕ್ ಮಾಡಿ ಎಷ್ಟೋ ಸಲ. ಇದನ್ನ ಬಹಳ ಮುಖ್ಯವಾಗಿ ಪ್ರಕೃತಿಯ ಬಗ್ಗೆ ತಿಳುವಳಿಕೆ ಇಟ್ಟುಕೊಂಡು ನಾವು ಅದಕ್ಕೆ ಸಾಕಷ್ಟು ಸಲಕರಣೆಗಳನ್ನು ನಮ್ಮ ಜೊತೆ ಇದ್ದಾಗ ಅದು ಪ್ರಕೃತಿಯನ್ನು ನಾವು ಪೂಜಿಸಿಕೊಂಡು, ಪ್ರಕೃತಿಯ ದೇವರು, ಅದನ್ನ ನಾವು ಆ ರೆಸ್ಪೆಕ್ಟ್ ನಿಂದ ನೋಡಿ ಆ ಬೆಟ್ಟವನ್ನು ಹತ್ತುತ್ತಾ ಇದ್ದಾಗ ನಮ್ಗೆ ಯಾವ ತೊಂದರೆ ಇರುತ್ತಿಲ್ಲ. ಮತ್ತು ಈಗ ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆಯನ್ನು ಕೇಳೋದಾದ್ರೆ, ನೋಡಿ ನಮ್ಮ ಭಾರತ ಅನ್ನುವಂಥದ್ದು ಪ್ರಾಕೃತಿಕವಾಗಿ ವೈವಿಧ್ಯಮಯವಾಗಿರುವಂಥದ್ದು. ಅದೇ ರೀತಿಯಲ್ಲಿ ನಾನು ಯಾವುದೋ ಒಂದು ಪ್ರಾಂತ್ಯಕ್ಕೆ ಸೇರಿದ್ದೀನಿ ಅಂತಂದರೆ ಆ ಪ್ರಾಂತ್ಯ ನನ್ನ ಮೇಲೆ, ಪರಿಸರ ನನ್ನ ಮೇಲೆ ತುಂಬ ಪ್ರಭಾವಕ್ಕೊಳಗಾಗಿ, ನಾನು ಆ ಪ್ರಭಾವಕ್ಕೊಳಗಾಗಿ ಅಲ್ಲಿ ನಾನು ಒಂದು ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತೇನೆ. ಆದರೆ ಹಿಮಾಲಯ ಪರ್ವತ ಇರಬಹುದು ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋದಂಥ ಡೆಸರ್ಟ್ ಇರಬಹುದು, ಈ ರೀತಿಯಲ್ಲಿ ಮರುಭೂಮಿ ಬೇರೆ ಬೇರೆ ಹೋದಂಥ ಸಂದರ್ಭದಲ್ಲಿ ನನ್ನ ಆರೋಗ್ಯ ಹೇಗಿರಬೇಕು ಅನ್ನೋವಂಥದ್ರ ಬಗ್ಗೆ. ಯಾಕೆ ಅಂತಂದರೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋದಂಥ ವಿಷಯಗಳಲ್ಲಿ ಈ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ತುಮಕೂರಿನಿಂದ ತೇಜಾವತಿ ಅವರು ಕರೆ ಮಾಡಿ ಹೇಳಿದ್ದೇನಪ್ಪ ಅಂತಂದರೆ, ಆರೋಗ್ಯದ ಸಮಸ್ಯೆ ಅಥವಾ ತೇಜಾವತಿ ಅವರು ಹೇಳಿದ್ದು ಕೇಳ್ತಾ ಇದ್ದವ್ರು ಏನು ಅಂತಂದರೆ, ಆರೋಗ್ಯದ ಒಂದು ವೈಪರೀತ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಹೋಗಬಾರ್ದಾ, ಅಥವಾ ನಾವು ಆ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗುತ್ತಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಚೆನ್ನಾಗಿ ಕೇಳಿದ್ದಾರೆ. ನಮ್ಮ ಯಾರೇ ಬೇರೆ ಪ್ರದೇಶಕ್ಕೆ ಹೋಗುವುದಕ್ಕೆ ಮೊದಲು ಆ ಪ್ರದೇಶದ ಜನ ಹೇಗೆ ವಾಸಿಸ್ತಾ ಇದ್ದಾರೆ, ಅಲ್ಲಿ ಸಾಧಾರಣವಾಗಿ ಏನು ತೊಂದರೆಗಳು ನಮ್ಗೆ ಉಂಟಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಉದಾಹರಣೆಗೆ ನಮ್ಮ ತುಮಕೂರಿನಿಂದ ಇವರು ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಬೇಕಷ್ಟು ತಲೆನೋವು, ಮತ್ತೆ ಬೆಳಗಿನ ಸಿಕ್ನೆಸ್ಸು, ಹಸುವಾಗದೇ ಇರೋದು, ಇದೆಲ್ಲ ಆಕ್ಸಿಜನ್ ಕೊರತೆಯಿಂದ ಉಂಟಾಗತ್ತೆ. ಅದಕ್ಕೆ ಸಾಕಷ್ಟು ಔಷಧಿಗಳು ಮುಂಜಾಗ್ರತೆಯಾಗಿ ನಾವು ಉಪಯೋಗಿಸ್ಕೋಬಹುದು. ಅದರ ಬಗ್ಗೆ
ನಮ್ಮ ಇನ್ಸ್ಟಿಟ್ಯೂಟ್ನಿಂದ ಸಾಕಷ್ಟು ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀವಿ. ಏನು ತೆಗೆದುಕೊಂಡು ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು. ಅದಲ್ಲದೆ ಹೋದ ಕಡೆ ಅಲ್ಲಿನ ಜನಗಳು ಇರ್ತಾರಲ್ಲ, ಅವ್ರ ಜೊತೆ ಸೇರಿ ಅವರ ಸಹಾಯದಿಂದ ಸಾಕಷ್ಟು ವೈದ್ಯಕೀಯ ನಮಗೆ ಆಗತಕ್ಕಂಥ ಆರೋಗ್ಯದ ಬಗ್ಗೆ ಆಗತಕ್ಕಂಥ ತೊಂದರೆಗಳನ್ನು ತಪ್ಪಿಸ್ಕೋಬಹುದು. ಏನೂ ತಯಾರು ಮಾಡಿಕೊಳ್ಳದೆ ಹೊಸ ಜಾಗಕ್ಕೆ ಹೋಗಿ ಅಲ್ಲಿನ ಜನಗಳಿಗೂ ನಾವು ಮೀಟ್ ಮಾಡದೇ ಇದ್ದಾಗ ನಮಗೆ ತೊಂದರೆಗಳು ಖಂಡಿತ ಆಗತ್ತೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಅನಾರೋಗ್ಯ ಇದ್ದಾಗ ಅಲ್ಲಿಗೆ ಹೋಗ್ಬೋದಾ ಅಂತ ಒಂದು ಹೇಳ್ತೀನಿ ಕೇಳಿ. ಅನಾರೋಗ್ಯ ಇದ್ದವರು ಪ್ರಕೃತಿಯ ಜೊತೆಗೆ ಮಿಳಿತವಾಗಿ ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡು ಹೋದಾಗ ಆರೋಗ್ಯ ಬಂದ್ಬಿಡುತ್ತೆ. ಅನಾರೋಗ್ಯ ಅಲ್ಲಿ ಹೋಗಿದ್ದಕ್ಕೋಸ್ಕರ ಬರೋದಿಲ್ಲ. ಆದ್ರೆ ಇವ್ರ ವೆಂಕಟೇಶ್ ಹೇಳಿದಾಗೇನೆ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ತಾ ಇರುತ್ತೆ ಅಲ್ಲಿಗೆ. ಆ ವೇರಿಯೇಷನ್ ಏನದು? ಪ್ರೆಷರ್ ವೇರಿಯೇಷನ್ ಆಗ್ಬೋದು, ಟೆಂಪರೇಚರ್ ವೇರಿಯೇಷನ್ ಆಗ್ಬೋದು, ವಿಂಡ್ ವೇರಿಯೇಷನ್ ಆಗ್ಬೋದು, ವಿಂಡ್ ಫ್ಲೋ ವೇರಿಯೇಷನ್ ಆಗ್ಬೋದು. ಅಂಥ ಸಂದರ್ಭಗಳಲ್ಲಿ ತಲೆನೋವು ಬರುತ್ತೆ ಅಂತ ಹೇಳಿದ್ರಲ್ಲ, ಆ ಪ್ರೆಷರ್ ವೇರಿಯೇಷನ್ ಆಗಿದ್ರೆ ಸ್ವಲ್ಪ ತಲೆನೋವು ಬರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಅಂತ ತಗೊಂಡ್ರೆ ತಕ್ಷಣ ಅದ್ರ ಪರಿಹಾರ ಆಗುತ್ತೆ. ಹೊಂದ್ಕೊಂಡ್ಬಿಡ್ತೀವಿ ನಾವು, ತಕ್ಷಣ ಹೊಂದ್ಕೊಳ್ತೀವಿ. ಬಹಳ ಸರಳವಾಗಿರ್ತಕ್ಕಂಥ ವಿಧಾನಗಳಿದೆ, ಅದನ್ನು ಬಳಸಿದ್ರೆ ಸಾಕು. ಇದು ಯಾವುದು ಕೂಡ ಕಷ್ಟ ಸಾಧ್ಯ ಅಲ್ಲ, ಪ್ರತಿಯೊಂದನ್ನು ಕೂಡ ನಾವು ಮಾಡ್ಬೋದು. ಏನಂದ್ರೆ ಒಂದು ನಮಗೆ ಆಸಕ್ತಿ ಬೇಕು. ಈ ತೇಜಾವತಿ ಅವರು ಹೇಳಿದಾಗೇನೆ, ನಿಮ್ಗೆ ಅನಾರೋಗ್ಯ ಇದ್ದಾಗ ನೀವು ಅಲ್ಲಿಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತಲ್ಲ, ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿಯ ಹವಾಮಾನದ ಪರಿಚಯ, ಅಲ್ಲಿಯ ಜನರ ಸಂಸ್ಕೃತಿಯ ಪರಿಚಯ, ಅಲ್ಲಿಯ ಪ್ರಕೃತಿಯ ಪರಿಚಯ, ಇಷ್ಟೇ ಬೇಕಾಗಿರೋದು. ಅದನ್ನ ಮಾಡ್ಕೊಂಡ್ರೆ ಏನು ತೊಂದರೆ ಹಿಂದೆ ಹೇಳೋರು ನಮ್ಮ ದೊಡ್ಡವರು, ವರ್ಷಕ್ಕೆ ಒಂದ್ಸಲಿನಾದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗುವಪ್ಪ, ತಿರುಪತಿಗೋ ಇನ್ನೆಲ್ಲ ಹೋಗಿ ಅಂದ್ರೆ ಬೆಟ್ಟ ಹತ್ತಿ ಹೋಗು, ಕಾರಲ್ಲಿ ಹೋಗ್ಬೇಡ ಅಂತ. ಜೊತೆಗೆ LTC ಕೊಡ್ತಾ ಇದ್ರು. ಎಲ್ಲಾದ್ರೂ ಹೋಗಿ ಬನ್ನಿ. ಯಾಕೆ? ಅಲ್ಲಿ ಹೋದಾಗ ನಮಗೆ ನಮ್ಮ ಆರೋಗ್ಯ ಸಾಕಷ್ಟು, ಹೊಸ ಜಾಗ ಹೋಗ್ತೀವಿ, ಬೆಟ್ಟ ಹತ್ತೀವಿ, ಇಳ್ತೀವಿ. ನಮ್ಮ ತುಮಕೂರು ಹತ್ರ ಯಾವುದೋ ಒಂದು ಬೆಟ್ಟ ಇದೆ, ಸಿದ್ಧರ ಬೆಟ್ಟ. ಅಲ್ಲಿ ಸಿದ್ಧರ ಬೆಟ್ಟದಲ್ಲಿ ಹೇಳ್ತಾರೆ, ನಿಮ್ಗೆ ಏನಾದರೂ ತುಂಬಾ ತೂಕ ಜಾಸ್ತಿ ಇದ್ದು ತೊಂದರೆ, ಶ್ವಾಸಕೋಶ ತೊಂದರೆ, ಮೂತ್ರಪಿಂಡ ತೊಂದರೆ ಏನಾದ್ರು ಇದ್ರೆ ಅಲ್ಲಿ ಒಂದು ತಿಂಗಳಿದ್ದು ಬಿಡಿ, ದಿನ ಬೆಟ್ಟ ಹತ್ತಿ ಇಳಿರಿ. ಅಲ್ಲಿ ದಾರಿಯಲ್ಲಿ ಮೇಲೆ ಹೋದಾಗ ಏನ್ ಸಿಗುತ್ತೋ ಆಹಾರ ತೆಗೆದುಕೊಳ್ಳಿ. ಏನ್ 15 ಸೈಜ್ ಸಾಕು, ಅರ್ಧ ತೂಕ ಇಳಿದೋಗುತ್ತೆ ನಮ್ಗೆ. ಬರೇ ಹತ್ತಿ ಇಳಿದ್ರಂದಲ್ಲ, ಸಿದ್ಧರ ಬೆಟ್ಟದ ಬಗ್ಗೆ ಹೇಳ್ತೇನೆ. ನಾನು ಸಾಕಷ್ಟು ಸರಿ ಹತ್ತಿದ್ದೇನೆ ಅಲ್ಲಿ. ಸಿದ್ಧರ ಬೆಟ್ಟಕ್ಕೆ ಹೋದಾಗ ನಿಮ್ಗೆ ಯಾವುದೇ ರೀತಿಯ ಅನಾರೋಗ್ಯ ಬರಲಿ, ತಕ್ಷಣ ನಿಮ್ಗೆ ಔಷಧಿ ದೊರಕ್ತದೆ, ಸಿಗತ್ತೆ. ಅಲ್ಲಿ ಗಿಡಮೂಲಿಕೆಗಳಿದೆಯಲ್ಲ ಸಿದ್ಧರ ಬೆಟ್ಟದಲ್ಲಿ, ಬಹುಶಃ ನಮ್ಮ ಕರ್ನಾಟಕದಲ್ಲ, ಭಾರತದಲ್ಲಿ ಎಲ್ಲೂ ಕೂಡ ಸಿಗಲ್ಲ ಅಷ್ಟು ಔಷಧೀಯ ಗಿಡಮೂಲಿಕೆಗಳಿದೆ. ಒಂದು ಸಿದ್ಧರ ಬೆಟ್ಟದ ಒಳಗಡೆ ಇರತಕ್ಕಂಥ ಗುಹೆಗಳನ್ನ ನೀವು ನೋಡಿದ್ರೆ, ಈಗಲೂ ನೀವು ಅಲ್ಲಿ ಕೆಲವರು ತಪಸ್ ಮಾಡೋದನ್ನ ನೀವು ಬಹಳ ಇಂಟೀರಿಯರ್ ಅಂದ್ರೆ ಗುಡ್ಡದ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ನೀವು ಬಂದ್ರೆ ಆ ಗುಹೆಗಳಲ್ಲಿ ತಪಸ್ ಮಾಡ್ತಕ್ಕಂಥವ್ರು ಕಾಣುವ ಸಾಧ್ಯತೆ ಇದೆ. ಆ ಗುಹೆಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬಹುಶಃ ನಮ್ಮ ಮನೆಗಳಿಗಿಂತ ಅಷ್ಟು ಶುದ್ಧವಾಗಿ, ಅಷ್ಟು ಚೆನ್ನಾಗಿ ಇದೆ ಅದು ಒಳಗಡೆಗೆ. ಅಂದ್ರೆ ಅದರ ಹವಾಮಾನವಾಗಲಿ ಏನೇ ಆಗಲಿ, ಆ ಮನೋಸ್ಥಿಮಿತ, ಹಾಗೆ ನಮ್ಮ ಮನಸ್ಸಿಗೆ ಸಂತೃಪ್ತಿ ಏನಿದೆ ಅದು ಆ ಗುಹೆಗಳಲ್ಲಿ ಸಿಗುತ್ತೆ. ಸಿದ್ಧರ ಬೆಟ್ಟ ನೀವು ಇಲ್ಲಿ ಹತ್ರ ಇದೆ, ಹೋಗ್ಲೇಬೇಕು ನೀವು. ಹಾಗಿದ್ರೆ ರಾಜಶೇಖರ್ ಅವರೇ, ಈಗ ಮಾತಾಡ್ತಾ ಹೇಳ್ತಾ ಇದ್ರು ಆ ಬೆಟ್ಟದ ಮೇಲೆ ಇಷ್ಟೊಂದು ಗಿಡ ಮೂಲಿಕೆಗಳೆಲ್ಲ ಇದೆ ಅಂತ ಅಂದ್ಬಿಟ್ಟು, ಇಂತಹ ಜ್ಞಾನವನ್ನ ಹೊಂದಾಣಿಕೆ ನಾವೆಲ್ಲನೂ ಕೂಡ ಈ ಅರಣ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಆ ಜ್ಞಾನ ಬೇಕು ಅಂತೀರಾ? ಮತ್ತು ಅಲ್ಲಿ ಇರುವಂಥ ಔಷಧಿಗಳನ್ನು ಬಳಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ? ಮುಖ್ಯವಾಗಿ ಈಗಂತೂ ಸಾಕಷ್ಟು ಪುಸ್ತಕಗಳಿದೆ, ಇಂಟರ್ನೆಟ್ ಮೂಲಕ ನಾವು ಸಾಕಷ್ಟು ತಿಳುವಳಿಕೆ ಪಡೆಯಬಹುದು. ಆಮೇಲೆ ಅಲ್ಲಿ ಲೋಕಲ್ ಜನ ಯಾರಿರ್ತಾರೆ, ವಯಸ್ಸಾದವರು, ಅವ್ರಿಗೆ ಕೇಳಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ಈ ಥರ ಹೂವು ಇದಕ್ಕೆ ಒಳ್ಳೇದು, ಈ ಥರ ಗಿಡ ಇದಕ್ಕೆ ಒಳ್ಳೇದು. ಆ ಥರ ನಮ್ಮ ಲೋಕಲ್ ಜನ ಏನಿದ್ರೆ ಅವ್ರನ್ನ ಸಂಪರ್ಕಿಸಿದ್ರೆ ಯಾವತ್ತೂ ಒಳ್ಳೇದು. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಸಾಕಷ್ಟು ಮಾಹಿತಿ ಸಿಗುತ್ತೆ ನಿಮಗೆ, ಅವ್ರನ್ನೂ ಕೂಡ ಕೇಳ್ಬೋದು. ಫಾರೆಸ್ಟ್ ಗಾರ್ಡ್ಸ್ ಆಗಲಿ, ಫಾರೆಸ್ಟ್ ಆಫೀಸರ್ಸ್ ಆಗಲಿ, ಅವ್ರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡ್ತಾರೆ ಈ ರೀತಿಯಲ್ಲಿ. ಆಮೇಲೆ ಇವಾಗ ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ತಾರೆ, ಅವ್ರು ಕೂಡ ನಿಮಗೆ ಚಿತ್ರ ನೋಡಿಸ್ಬೋದು, ಅದರ ಹೂವಿನ ಚಿತ್ರ ನೋಡಿಸ್ಬೋದು, ಗಿಡಿನ ಚಿತ್ರ ನೋಡಿಸಿ ಈ ಥರ ಒಳ್ಳೆಯ ವಿಷಯಗಳು ಹೇಳ್ಬೋದು. ಅದರಿಂದ ಸಾಕಷ್ಟು ನಮಗೆ ಒಳ್ಳೇದಾಗುತ್ತೆ. ಅಲ್ಲಿ ನೀರೇ ಸಾಕ್ರಿ, ನಿಮಗೆ ಸಿದ್ಧರ ಬೆಟ್ಟದಲ್ಲಿ ನೀರು ಸಿಗುತ್ತೆ. ಅಂದ್ರೆ ಅಲ್ಲಿ ನದಿ ಹರ್ಕೊಂಡ್ಬರುತ್ತೆ ಅದರ ತುದಿಯಿಂದ. ಆ ನೀರು ಕುಡಿದ್ರೆ ನೀವು ಸಣ್ಣಗಾಗ್ತೀರಿ. ಆ ನೀರು ಕುಡಿದ್ರೆ ಹಸಿವಾಗಿ ನಿಮ್ಗೆ ಹೊರಟೋಗುತ್ತೆ. ಆ ನೀರು ಕುಡಿದ್ರೆ ನಿಮ್ಗೆ ಕಾಯಿಲೆ ಹೊರಟೋಗುತ್ತೆ. ನೋಡಿ, ರಾಜಶೇಖರ್ ನಮ್ಮ ಟ್ಯಾಗೂರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ನಮ್ಮ ಜೀವನದಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರೋದು 3 ಒಳ್ಳೆಯ ಆರೋಗ್ಯ ಎಲ್ಲಿ ಸಿಗುತ್ತೆ? ಆಸ್ಪತ್ರೆಯಲ್ಲ. ಹೇಳ್ತಾರೆ, ಪ್ರಕೃತಿ, ಅನ್ಡಿಸ್ಟರ್ಬ್ಡ್ ನೇಚರ್ ಈಸ್ ದಿ ಬಿಗ್ಗೆಸ್ಟ್ ಹಾಸ್ಪಿಟಲ್ ಅಂತ. ಹಾಸ್ಪಿಟಲ್ ಡಿಕ್ಷನರಿ ಮೀನಿಂಗ್ ಅಂದ್ರೆ ಪ್ಲೇಸ್ ವೇರ್ ದೇರ್ ಇಸ್ ನೋ ಸಿಕ್ನೆಸ್ ಅಂತ. ಪ್ರಕೃತಿಯಲ್ಲಿ ಯಾವುದೇ ಕಾಯಿಲೆ ಇಲ್ಲ. ಇವತ್ತೊಂದು ಪ್ರಾಣಿಗೆ ಕಾಯಿಲೆ ಇದ್ರೆ ಅದು ನಾಳೆ ಇರೋದಿಲ್ಲ. ಪ್ರಕೃತಿಯಲ್ಲಿ ಕಾಯಿಲೆ ಇಲ್ಲದೇ ಇರತಕ್ಕಂಥ ಒಂದು ಜಾಗ ಅದು ಹಾಸ್ಪಿಟಲ್. ನಾವು ಕಾಯಿಲೆ ಇದ್ದು ಅಲ್ಲಿ ಹೋದಾಗ ನಮ್ಮ ಕಾಯಿಲೆಯು ಮಾಯವಾಗಿ ಬಿಡುತ್ತೆ, ಆರೋಗ್ಯ ಸಿಗುತ್ತೆ. ಎರಡನೇದು, ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ದಿ ವರ್ಲ್ಡ್
ಅಲ್ಲಿ ಯಾವ ಅಡ್ಮಿಷನ್ ಫೀಸು ಕೊಡಬೇಕಾಗಿಲ್ಲ, ಯಾವ ಎಂಟ್ರೆನ್ಸ್ ಎಕ್ಸಾಮು ತಗೋಬೇಕಾಗಿಲ್ಲ. ಪ್ರಕೃತಿಯಲ್ಲಿ ಹೋಗಿ ಎಷ್ಟು ಕಲಿಬೋದು, ಸಣ್ಣ ಕಲ್ಲಿನಿಂದ ಕಲಿಬೋದು, ಒಂದು ಎಲೆಯಿಂದ. ಈಗ ಒಂದು ಕರೆಯನ್ನು ತೆಗೆದುಕೊಂಡ ನಂತರ ಮತ್ತೆ ಮಾತನ್ನ ಮುಂದುವರಿಸೋಣ. ಬಿಡದಿಯಿಂದ ಕರೆ ಇರುವಂತದ್ದು ವೀರಭದ್ರಯ್ಯ ಅವರು, ಕೇಳಿ ತಮ್ಮ ಪ್ರಶ್ನೆ. ನಮಸ್ಕಾರ, ಕೇಳಿ. ವೀರಭದ್ರಯ್ಯ ಬಿಡದಿಯಿಂದ ಸರ್. ಕೇಳಿ ಸರ್, ನೀವು ಕ್ಲೈಂಬಿಂಗ್ ಮತ್ತೆ ಇದ್ರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಾ ಬೆಳಗ್ಗೆಯಿಂದ. ಆದ್ರೆ ಇವು 1 ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ಇಲ್ಲ 3 ತಿಂಗಳಿಗೆ ಯಾರು ಬೇಕಾದ್ರೂ ಬರೋ ಅಂತ ಒಂದು ಕ್ಯಾಂಪ್ ಅರೇಂಜ್ ಮಾಡಿ ಆ ಒಂದು ಹೆಸರು ನೋಂದಾವಣೆ ಮಾಡ್ಕೊಂಡು ಎಲ್ಲಿಂದ ಬೇಕಾದ್ರೂ ಬಂದು ಹೋಗುವಂತ ಒಂದು ಕ್ಯಾಂಪ್ ಟೈಪ್ ಹೋಗ್ಬಿಟ್ಟು ಬರೋ ಹಂಗೆ ಒಂದು ವ್ಯವಸ್ಥೆ ಮಾಡೋದು ಒಳ್ಳೇದಲ್ವಾ ಸರ್? ಇದೆ ನಾವು ಕ್ಯಾಂಪ್ಗಳನ್ನ ಅವಾಗವಾಗ ಮಾಡ್ತಾ ಇರ್ತೀವಿ. ಈಗ ಮೌಂಟೇನಿಯರಿಂಗ್ ಹೋಗ್ಬೇಕು ಸರ್, ಎಲ್ಲಿ ಅಂತ ಯಾವಾಗ ಏನು ಗೊತ್ತಾಗೋದೇ ಇಲ್ಲ. ಅದು ಇಲ್ಲ, ನಾವು ಇದನ್ನ ಪೇಪರ್ ನ್ಯೂಸ್ ಅಲ್ಲಿ ಆಗ್ಲಿ ಈ ತರ ಒಂದ್ 3 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಈ ತರ ಒಂದು ಇದು ಕೊಟ್ರೆ ಅವರು ಸಾಹಸ ಕ್ರೀಡೆಯಲ್ಲಿ ಉತ್ಸಾಹ ಇರೋರು ಅಟ್ಲೀಸ್ಟ್ ಒಬ್ಬೊಬ್ಬರಾಗಿ ಬಂದು ಬೇಕಾದ್ರೆ ಭಾಗಿಯಾಗ್ತಾರೆ. ಸ್ವಲ್ಪ ಯಾವಾಗ್ಲೂ ಪೇಪರ್ ನೋಡ್ತಾ ಇರಿ, ಯಾವಾಗ್ಲೂ ಟಿವಿ ನೋಡ್ತಾ ಇರಿ, ಅವಾಗ ನಿಮ್ಗೆ ಕೊಡ್ತಾ ಇರ್ತೀವಿ. ನಿಮಗೇನು ಸಿಗದೆ ಹೋದ್ರು ಕೂಡ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕಚೇರಿ ಲಾಲ್ ಬಹದ್ದೂರ್ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಕಂಠೀರವ ಸ್ಟೇಡಿಯಂನಲ್ಲಿದೆ. ಅಲ್ಲಿಗೆ ಕಾಗದ ಬರೀರಿ, ನಿಮಗೆ ಅದನ್ನ ಅಡ್ರೆಸ್ಸು ಕೂಡ ಕೊಡ್ತೀವಿ. ಅಥವಾ ನಮ್ಮ ಟೆಲಿಫೋನ್ ನಂಬರ್ಗಳು ಕೂಡ ಬೇಕಾದ್ರೆ ಬರ್ಕೊಳ್ಳಿ. ನೀವು ನಂದು ನಂಬರ್ ಬರ್ಕೊಳ್ಳಿ, 94406077 9448060777 ಅಂದರೆ ಮೇಲೆ 7 ಅಂತ. ಸೊ ನೀವು ಹೇಳ್ಬೇಕೀಗ, ನೀವು ಎದ್ದುಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಕ್ಯಾಂಪ್ಗಳ ಬಗ್ಗೆ ನಾವು ಹೇಳ್ತೀವಿ. ವರ್ಷ ಇಡೀ ನಾವು ಕ್ಯಾಂಪ್ಗಳನ್ನು ಮಾಡ್ತಾನೆ ಇರ್ತೀವಿ. ಅಲ್ಲಿಗೆ 20, 30, 100, 200 ಜನ ಬರ್ತಾರೆ. ಯುವಕರು ಯುವತಿಯರು ಎಲ್ಲ ಬರ್ತಾರೆ, ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ನೀನು ಕೂಡ ಬರಬೇಕಪ್ಪ ಬಿಡದಿಯಿಂದ. ಇದರ ಜೊತೆಗೆ ನಾವು ಪರದೆಯ ಮೇಲೆ ನೋಡಬಹುದು ಎಲ್ಲ ಅತಿಥಿಗಳ ಮೊಬೈಲ್ ಸಂಖ್ಯೆಗಳು ಕೂಡ ತಾವು ಕಾಣ್ತಾ ಇದ್ದೀರಾ. ಇದನ್ನು ಕೂಡ ತಾವು ತೆಗೆದುಕೊಳ್ಬಹುದು, ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಬಹುದು. ಇದ್ರ ಜೊತೆಗೆ ವೆಬ್ಸೈಟ್ ವಿಳಾಸವನ್ನು ಕೂಡ ತಾವು ಪರದೆ ಮೇಲೆ ನೋಡ್ತಾ ಇದ್ದೀರಾ, ಅವುಗಳನ್ನು ಸಹ ತಾವು ಸಂಪರ್ಕಿಸ್ಬೋದು ಆ ಮೂಲಕ. www.lalbahadurmountaineeringinstitute.co.in ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ತಾವು ಸಂಪರ್ಕಿಸಬಹುದು. ಮತ್ತೆ ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ. ಬೆಂಗಳೂರಿಂದ ಕರೆ ಇರುವಂತದ್ದು ಮಂಜುನಾಥ್ ಅವರು ಕರೆಯನ್ನು ಮಾಡಿದ್ದಾರೆ. ಮಂಜುನಾಥ್ ಅವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಸರ್, ನಮಸ್ಕಾರ. ನಾನು ಬೆಂಗಳೂರಿಂದ. ಕೇಳಿ ಮಂಜುನಾಥ್ ಸರ್, ಒಂದು ಕ್ವೆಶನ್ ಇದೆ. ಇದು ಅಡ್ವೆಂಚರ್ಸ್ ಬಗ್ಗೆ ಮಾತಾಡ್ತಿದ್ರು, ಫಾರೆಸ್ಟ್. ಸಂಕ್ಷಿಪ್ತವಾಗಿ ಕೇಳಿಬಿಡಿ, ಸಮಯ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ಕೇಳಿ. ಹಾ ಸರ್, ಡೈರೆಕ್ಟ್ ಆಗಿ ಫಾರೆಸ್ಟ್ ಅಲ್ಲಿ ಹೋಗೋಕೆ ಅಲೋ ಮಾಡಲ್ಲ, ಪರ್ಮಿಷನ್ಸ್ ಎಲ್ಲ ಸಿಗಲ್ಲ. ಆ ಪರ್ಮಿಷನ್ಸ್ ಎಲ್ಲ ಎಲ್ಲಿ ತಗೊಳ್ಬೇಕು ಅಂತ ಒಂದು ಮಾಹಿತಿ ಕೊಟ್ಟ ಚೆನ್ನಾಗಿರುತ್ತೆ. ಉತ್ತರವನ್ನು ನೀಡ್ತಾರೆ. ನಮ್ಮ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಮುಖಾಂತರನೇ ಹೋಗಿ ಪರ್ಮಿಷನ್ ತಗೊಳ್ಬಹುದು, ಇಲ್ಲ ನೇರವಾಗಿ ಅರಣ್ಯ ಇಲಾಖೆಯವರನ್ನ, ಸಂಬಂಧಪಟ್ಟ ಏರಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆಯವರಿಗೆ ನೀವು ಭೇಟಿ ಮಾಡಿದ್ರೆ ಅಥವಾ ಟೆಲಿಫೋನ್ ಮುಖಾಂತರ ಕೇಳಿದ್ರು ಸಾಕು, ಅರ್ಜಿಯನ್ನು ಹಾಕಿದ್ರೆ ನಿಮ್ಗೆ ಅನುಮತಿ ಕೊಡ್ತಾರೆ. ಅನುಮತಿ ಕೊಡೋದಕ್ಕಿಂತ ಮುಂಚೆ ಅವರು ಕೆಲವು ಷರತ್ತುಗಳನ್ನು ಹಾಕ್ತಾರೆ. ನೀವು ಅಲ್ಲಿ ಹೋದ್ರೆ ಏನು ಮಾಡಬಾರದು ಅನ್ನೋದ್ರ ಬಗ್ಗೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಷರತ್ತುಗಳನ್ನು ಹಾಕ್ತಾರೆ. ನೀವು ಖಂಡಿತ ಅನುಮತಿ ಕೊಡ್ತಾರೆ. ಮತ್ತೆ ಈಗ ಆನೆ ಸಫಾರಿ ಬಗ್ಗೆ ನಾವು ಕೇಳ್ತಾ ಇರ್ತೀವಿ ಡಾಕ್ಟರ್ ವೆಂಕಟೇಶ್ ಅವರೇ. ಈ ಆನೆ ಸಫಾರಿ ಸಾಮಾನ್ಯ ಎಲ್ಲರೂ ಕೇಳುವಂಥದ್ದು ಅಥವಾ ಆ ಒಂದು ತುಂಬಾ ಕುತೂಹಲ ಪಟ್ಟು ಹೋಗುವಂಥದ್ದು, ಈ ನಿಟ್ಟಿನಲ್ಲಿ ಹೇಳುವಂಥದ್ದು ಹತ್ರ ಏನು ಹೇಳ್ಬೋದು? ಆನೆ ಸಫಾರಿ ಬಹಳ ಸೇಫ್ ನನ್ನ ಪ್ರಕಾರ. ಇದು ತರಬೇತಿ ಕೊಟ್ಟ ಆನೆಗಳನ್ನ ಉಪಯೋಗಿಸಿಕೊಂಡು ಆನೆ ಸಫಾರಿ, ಕ್ಯಾಮಲ್ ಸಫಾರಿ, ಈ ರೀತಿ ಸಫಾರಿಗಳಿದೆ. ಆದರೆ ಆನೆಗಳಿಗೆ, ಒಂಟೆಗಳಿಗೆ ತರಬೇತಿ ಕೊಟ್ಟಿರ್ತಾರೆ. ಅದ ಮೇಲೆ ಕುಳಿತು ಹೋಗೋವರಿಗೆ ಒಂದು ಮಾಹಿತಿ ಕೊಡ್ಬೇಕು. ಏನಪ್ಪಾ ಅಂದ್ರೆ, ಅಲ್ಲಿ ಇಲ್ಲಿ ಬಗ್ಗಬೇಡ, ಮುಂದೆ ಹಿಂದೆ ತಿರುಗಬೇಡ, ಹೆಚ್ಚು ತೊಂದರೆ ಕೊಡಬೇಡ, ನಿನ್ನನ್ನು ಹೊತ್ಕೊಂಡು ಹೋಗ್ತಾ ಇರತಕ್ಕಂಥ ಪ್ರಾಣಿ ಕೂಡ ನಾವೇನಾದ್ರೂ ಸರಿಯಾಗಿ ಬಿಹೇವಿಯರ್ ಮಾಡದೇ ಇದ್ರೆ ಅದ್ರ ಬಿಹೇವಿಯರು ಸರಿಯಾಗಿರೋದಿಲ್ಲ ಅಂತ ಕೆಲವರು ಅಲ್ಲಿನ ಯಾರು ಆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರು ಕೊಡುವ ಸಲಹೆಗಳನ್ನ ನಾವು ಸರಿಯಾಗಿ ಪಾಲಿಸಬೇಕು. ಜೊತೆಗೆ ಈ ಆನೆ ಸಫಾರಿಗೆ ಹೋಗುವಾಗ ನಮ್ಮ ಲಿಮಿಟ್ಟಿನಲ್ಲಿ, ಕೆಲವರಿಗೆ ಭಯ, ಕೆಲವರಿಗೆ ಫೋಬಿಯಾಗಳಿರುತ್ತೆ, ಆ ಥರದವರು ಹೋಗದೆ ಇರೋದು ಸೂಕ್ತ. ಆ ಭಯ ಅನ್ನುವುದನ್ನ ತಡೆಗಟ್ಟಿ, ಭಯ ಇಲ್ಲದೆ ಭಯವನ್ನು ಪಕ್ಕಕ್ಕಿಟ್ಟು ಹೋಗುವುದು ಮುಖ್ಯ. ಜೊತೆಗೆ ಬೇಕಾದ ಅಗತ್ಯವಾದ ನಮಗೆ ಬಟ್ಟೆ ಬರೆ, ಕಾಡಿನಲ್ಲಿ ಹೋಗಬೇಕಾದ್ರೆ ಕಾಡಿನ ಪ್ರಕೃತಿಗೆ ಮರ್ಜಾಗುವಂತ ಈ ಹಸಿರು ಬಟ್ಟೆ, ಕೆಂಪು ಬಟ್ಟೆ, ಹೀಗೆ ಸರಿಯಾದ ಅದು ಮಾಹಿತಿ ಕೊಡ್ತಾರೆ.
ಕೆಂಪು ಬಟ್ಟೆಯಲ್ಲಿರುವಂತ ಪ್ರಾಣಿಗಳಿಗೆ ಡೇಂಜರ್ ನಿಮಗೆ, ಪ್ರಾಣಿಗಳಿಗೆ ಉತ್ತೇಜನವಾಗುತ್ತೆ. ವಿರುದ್ಧವಾಗಿರುವ ಬಣ್ಣವನ್ನ ಅದೇ ಹೇಳಿದ್ನಲ್ಲ, ಪ್ರಕೃತಿ ನಮಗೆ ದೊಡ್ಡ ಪಾಠಶಾಲೆ, ಪ್ರಕೃತಿ ನಮಗೆ ದೊಡ್ಡ ದೇವಸ್ಥಾನ ಇದ್ದ ಹಾಗೆ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಗೆ ಶಾಂತಿ ಸಿಗಬೇಕಂತ ಹೋಗ್ತೀವಿ. ಅದು ನಿಜವಾದ ನಮಗೆ ಶಾಂತಿ ಸಿಗೋದು ಈ ಪ್ರಕೃತಿ. ಇದ್ರ ಜೊತೆಗೆ ಕೊನೆಯದಾಗಿ ನಾನು ಪ್ರಶ್ನೆಯನ್ನು ಕೇಳೋದಾದ್ರೆ, ಈಗ ತರಬೇತಿ ನೀಡಬೇಕು ಅಥವಾ ಪಡ್ಕೊಳ್ಬೇಕು ಅನ್ನೋದಾದ್ರೆ, ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ಯಾರನ್ನ ಸಂಪರ್ಕಿಸ್ಬೇಕಾಗತ್ತೆ? ಯಾಕೆಂತಂದ್ರೆ ಈಗ ತಾವು ಹೇಳ್ತಿದ್ದೀರಾ ತಮ್ಮ ಸಂಸ್ಥೆ ಬಗ್ಗೆ, ಆದರೆ ಸ್ಥಳೀಯವಾಗಿ ಈಗ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತಾರೆ, ರಾಜ್ಯದ ಮೂಲ ಮೂಲೆಗಳಲ್ಲಿ ಇರ್ತಾರೆ, ಅಲ್ಲಿರುವಂಥವ್ರು ಹೇಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತೀರ? ಆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮಲ್ಲಿ ಇದರ ಆಧಾರ ಸ್ತಂಭ ಅಂತ ಹೇಳ್ಬೋದು ರಾಮಚಂದ್ರರಾವ್ ಕಾಳೆ ಅಂತಿದ್ದಾರೆ. ಆಮೇಲೆ ಸುಭಾಷ್ ಬಣಿಯವರು ಕೂಡ ಇದಕ್ಕೆ ಅಧ್ಯಕ್ಷರು. ಈ ರಾಮಚಂದ್ರ ರಾವ್ ಕಾಳೆ ಅವರ ನಂಬರನ್ನು ನಾವು ಕೊಡ್ತೀವಿ, ಅಥವಾ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರನ್ನು ಕೊಡ್ತೀವಿ. ಅವ್ರು ಯಾವಾಗಲೂ ಕೂಡ ಇದ್ದಾರೆ. ಅವರು ಗಂಡ ಹೆಂಡತಿ ಇಬ್ರು ಕೂಡ ಅಷ್ಟೇ ಇದ್ರ ಬಗ್ಗೆ ಬಹಳ ಆಸಕ್ತಿಯನ್ನು ವಹಿಸಿ ಬಹಳ ವರ್ಷಗಳಿಂದ ಇದನ್ನು ಬೆಳೆಸ್ಕೊಂಡು ಹಗಲು ರಾತ್ರಿ ದುಡಿತಕ್ಕಂಥವ್ರು. ಆಮೇಲೆ ಇವರು ನಿಮ್ಮ ಹಿಲೇರಿಯನ್ನು ಭೇಟಿ ಮಾಡಿದ್ದಾರೆ. ಇವರ ಜೊತೆಗೆ ಯಾರ್ಯಾರಿದ್ದಾರೆ ಅವರೆಲ್ಲ ಹೋಗಿ ಅಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಕೂಡ ಭಾಗವಹಿಸಿ ಬಂದಿರತಕ್ಕಂಥವ್ರು. ಇವರಿಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ, ಅಂದರೆ ಅದು ಮೊಬೈಲ್ ಮುಖಾಂತರವಾಗಲಿ ಅಥವಾ ಬೇರೆ ಸಂಪರ್ಕ ಸಾಧನಗಳ ಬಗ್ಗೆ ಮುಖಾಂತರ ಭೇಟಿ ಮಾಡಿದ್ರೆ ಖಂಡಿತ ಅವರು ಕೊಡ್ತಾರೆ ಎಲ್ಲಿ ಸಿಗುತ್ತೆ ಅಂತೇಳಿ. ಸ್ನೇಹಿತರೆ, ಸಮಯ ಮುಗಿತಾ ಬರ್ತಾ ಇದೆ. ಒಟ್ಟಿನಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಾಹಸವಾದಂಥ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಚಾರಣ ಇರಬಹುದು, ಎಲ್ಲ ರೀತಿಯಲ್ಲಿ ಈಗಾಗಲೇ ಅತಿಥಿಗಳು ಆ ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಅಂಶಗಳನ್ನು ಕೂಡ ತಾವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಡಾಕ್ಟರ್ ತುಪ್ಪಿಲ್ ವೆಂಕಟೇಶ್ ಅವರಿಗೆ, ಹಾಗೆ ಶ್ರೀ KVR ಟ್ಯಾಗೋರ್ ಅವರಿಗೆ, ಹಾಗೆ ಶ್ರೀ ಎನ್ ರಾಜಶೇಖರ್ ಅವರೇ, ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. 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 ಬಾರಿಸಿ ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ದೇಹದ ಮೂಳೆಗಳ ರಚನೆಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಬೆನ್ನಿನ ಮೂಳೆ. ಹಾಗಾಗಿ ನಾವು ಕೆಲವೊಮ್ಮೆ ಮಾತಾಡುವಾಗ ಬೆನ್ನಿನ ಮೂಳೆಗೆ ಹೋಲಿಸಿ ಉಪಮೆಯನ್ನು ಕೊಡ್ತೇವೆ. ಇದರಿಂದ ಬೆನ್ನು ಮೂಳೆಯ ಮಹತ್ವ ಎಷ್ಟು ಅಂತ ಹೇಳಿ ತಿಳಿದು ಬರುತ್ತೆ. ಹಾಗೆ ಬೆನ್ನು